21 ಜನ್ಮಕ್ಕೋಸ್ಕರ ಆ ದಿನದಲ್ಲಿ ನೀವು ಯಾರ್ಯಾರಿಗೆ ಪೇಮೆಂಟ್ ಮಾಡಬೇಕಲ್ಲ, ಏನು ಮಾಡಬೇಕು? ಯಾರಿಗೆ? ಸ್ಥೂಲವಾಗಿ ಸೂಕ್ಷ್ಮವಾಗಿ ಎಪ್ಪಲ್ಲಿಗೆ, ಮತ್ತೊಂದಿಗೆ, ತರಕಾರಿಗೆ, ವ್ಯಕ್ತಿಗಳಿಗೆ, ಆತ್ಮಗಳಿಗೆ ಏನು ಪೇಮೆಂಟ್ ಮಾಡಬೇಕು ಅದನ್ನು ಅಮೃತ ವೇಳೆಯಲ್ಲಿ ಬಾಬಾ ಏನು ಮಾಡ್ತಾರೆ? ಫೋನ್ ಪೇ ಮತ್ತು ಗೂಗಲ್ ಪೇ ಮೂಲಕ, ಫೋನ್ ಪೇ ಗೂಗಲ್ ಮೂಲಕ ಏನು ಮಾಡ್ತಾರೆ? ಯಾರು ಕ್ಲಿಯರ್ ಮಾಡೋದು? ಬಾಬಾ. ಬಾಬಾ ಯಾರು? ನಿಮ್ಮಪ್ಪನ ಜೊತೆಗೆ ಬ್ಯಾಂಕಿನ ಮ್ಯಾನೇಜರ್. ಅವ್ರು ಯಾರು? ಬ್ಯಾಂಕಿನ ಮ್ಯಾನೇಜರ್. ಬಾಬಾ ಏನು ಹೇಳ್ತಾರೆ? ನಿನ್ನ ಅಕೌಂಟಲ್ಲಿ ಹಣ ಇದ್ರೆ ಮಾತ್ರ ನಾನು ಗೂಗಲ್ ಪೇಯನ್ನು ಮಾಡಬಲ್ಲೆ. ಅಕೌಂಟಲ್ಲಿ ಹಣನೇ ಇಲ್ಲ ಅಂತಂದ್ರೆ ಗೂಗಲ್ ಪೇ ನಾನು ಎಲ್ಲಿಂದ ಮಾಡೋದು? ನಾವು ಅಲ್ಲಿ ಹೋಗ್ಬಿಟ್ಟು ಬಾಬಾ ಏನು ಹೇಳ್ತಾರೆ? ಓಕೆ, ನನ್ನ ಅಕೌಂಟಲ್ಲಿ ಜಮಾ ಯಾವಾಗ ಆಗ್ತದೆ? ನೀನು ಭಗವಂತನ ಜೊತೆಗೆ ಸೇರಿ ಭಗವಂತನ ಸಪ್ತ ಗುಣಗಳನ್ನು ವಿಶ್ವಕ್ಕೆಲ್ಲ ಹರಡಿದಾಗ ಅದರ ಪ್ರತಿಫಲ ನಿನ್ನ ಅಕೌಂಟಲ್ಲಿ ಏನಾಗ್ತದೆ? ನೀನು ಬರೀ ನಿನ್ನ ಕೆಲಸ ಮಾಡ್ಕೊಂಡು ನೀನು ಊಟ ತಿಂತ ಹೋದ್ರೆ ನಿನ್ನ ಅಕೌಂಟಲ್ಲಿ ಹೆಂಗೆ ಜಮಾ ಆಗ್ತದೆ ಆತ್ಮೀಯರೇ? ಹಾಗಿದ್ರೆ ಅಮೃತ ವೇಳೆ ನಾನು ಪ್ರಾಕ್ಟಿಕಲಿ ಕೆಲಸ ಮಾಡೋದು ಕಡೆ ಗಮನ ಕೊಡಬೇಕು, ಮಾತುಕತೆಯಲ್ಲಿ ಗಮನ ಕೊಡಬೇಕು. ಅಮೃತ ವೇಳೆಯಲ್ಲಿ ನೀವು ಸಂಪೂರ್ಣವಾಗಿ ಅಮೃತವನ್ನು ಸವಿಯುತ್ತಾ ಬೇರೆಯವರಿಗೆ ಅಮೃತವನ್ನು ಕೊಡುವಂತಹ ಸಮಯ. ಅಮೃತ ಅಂತಂದ್ರೆ ಅಮೃತ ವೇಳೆ ಸರಿಯಾಗಿದ್ರೆ ಪೂರ್ತಿ ದಿನ ನೀವು ಮೃತ. ಸಾಯೋದಿಲ್ಲ ಅಂತಂದ್ರೆ ಬೇಜಾರು, ದುಃಖ, ವಿಘ್ನಗಳು, ಕಷ್ಟಗಳು ಏನೂ ಬರೋದಿಲ್ಲ ಆದ್ಮೇಲೆ. ನೀವು ದಾರಿಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ, ಏನೋ ಒಂದು ತಗೊಳ್ಬೇಕು ಅಂತ ಅನಿಸ್ತು, ನಿಮ್ಮ ಪರ್ಸಲ್ಲಿ ಹಣ ಇದೆ, ನಿಮ್ಗೇನಾದ್ರು ಚಿಂತೆ ಇದೆಯಾ? ಇಲ್ಲ. ಯಾಕೆ? ಹೋದ್ವಿ, ತಗೊಂಡ್ವಿ, ಹಣ ಕೊಟ್ಟು ಮುಗೀತು, ಅಕೌಂಟ್ ಏನಾಯ್ತು? ಸೆಟ್ಲ್ ಆಯ್ತು. ಓಕೆ, ನಿಮ್ಮ ಹತ್ರ ದುಡ್ಡಿಲ್ಲ, ನಿಮ್ಗೇನೋ ಒಂದು ಐಟಮ್ ಬೇಕು, ಆಲ್ರೆಡಿ ಆ ಅಂಗಡಿಯವನ ಹತ್ರ 10,000 ರೂಪಾಯಿ ಸಾಲ ಮಾಡಿದ್ದೀರಾ. ಎಷ್ಟು ಮಾಡಿದ್ದೀರಿ? ಮತ್ತು 1,000 ರೂಪಾಯಿ ಐಟಮ್ ಬೇಕು ಅಂತ ಅವನ ಎದುರುಗಡೆಗೆ ಹೋದರೆ ಅವನು ನಿಮಗೆ ಪೂಜೆ ಮಾಡ್ತಾನೋ ಮಂಗಳಾರತಿ ಮಾಡ್ತಾನೋ? ಕೇಳಲಿಕ್ಕೆ ಮನಸ್ಸು ಬರುತ್ತಾ ನಮಗೆ? ಬರುತ್ತಾ? ಇಲ್ಲ ತಾನೆ? ಹಾಗೆ ಆತ್ಮೀಯರೇ, ಬೆಳಗಿನ ಅಮೃತ ವೇಳೆಯಲ್ಲಿ ಅಷ್ಟು ನೀವು ಪವರ್ಫುಲ್ ಆಗಿ ಸಂಪಾದನೆಯನ್ನು ಮಾಡಿದಾಗ ಅಮೃತ ವೇಳೆ ಹೇಳುವಂಥದ್ದು ಕೇವಲ ಒಂದು ದಿನಕ್ಕೋಸ್ಕರ ಅಲ್ಲ, ಒಂದು ಜನ್ಮಕ್ಕೋಸ್ಕರ. ಇಷ್ಟಕ್ಕೆ ಒಂದು ಜನ್ಮಕ್ಕೋಸ್ಕರ, ಪೂರ್ತಿ ಸಂಗಮ ಯುಗಕ್ಕೋಸ್ಕರ, 5,000 ವರ್ಷಕ್ಕೋಸ್ಕರ. ಅದಕ್ಕಾಗಿ ಅಮೃತ ವೇಳೆಯ ಸಮಯ ಯಾವುದು ನಮ್ಮದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಸಮಯದಲ್ಲಿ ಶಾರೀರಿಕವಾಗಿ ನಮಗೆ ಯಾವುದೇ ಕಾಯಕ, ಯಾವುದೇ ಕರ್ಮ, ಯಾವುದೇ ಜವಾಬ್ದಾರಿ, ಯಾವುದೇ ಪಾತ್ರ ಇಲ್ಲ. ಹೇಗೆ ಶಾರೀರಿಕವಾಗಿ ಮನೆಯಲ್ಲಿ ನಾವು ಬೆಳಿಗ್ಗೆ ಶರೀರವನ್ನು ರೆಡಿ ಮಾಡ್ಕೊಳ್ತೀವಲ್ವ, ಅವಾಗ ಆಫೀಸಿನ ವಿಷಯವನ್ನು ನಾವು ಮನೆಗೆ ಏನು ಮಾಡೋದಿಲ್ಲ, ತರೋದಿಲ್ಲ. ಸಂಪೂರ್ಣವಾಗಿ ಶರೀರವನ್ನು ರಿಫ್ರೆಶ್ಮೆಂಟ್ ಮಾಡಿಕೊಳ್ಳುವಂಥ ಸಮಯ. ಹೀಗೆ ನಿಧಾನವಾಗಿ ನಮ್ಮ ಮನಸ್ಸನ್ನು ಅಮೃತ ವೇಳೆಯಲ್ಲಿ ಯಾವ್ದು ಕಡೆಗೆ ಇಡಬೇಕು? ಈಶ್ವರೇ ಸೇವೆಯಲ್ಲೇ ಉಪಯೋಗ ಮಾಡ್ತಾ 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 ತನು ಮನವನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡೋದ ಕಡೆಗೆ ಹೆಚ್ಚಿನ ಅಟೆನ್ಷನನ್ನು ಕೊಡಬೇಕು. ಖಂಡಿತವಾಗಲೂ ಆರಂಭದಲ್ಲಿ ನಿಮಗೆ 45 ನಿಮಿಷಗಳ ಕಾಲ ಈ ಸಾಧನೆ ಆಗದೇ ಇರಬಹುದು. ಎಷ್ಟು ಸಮಯ ಆಗದೆ ಇರ್ಬೋದು? ಎಷ್ಟು? 45 ನಿಮಿಷ ಸಾಧ್ಯ ಆಗದೆ ಇರ್ಬೋದು. ಆರಂಭದಲ್ಲಿ 45 ನಿಮಿಷದಲ್ಲಿ 2 ನಿಮಿಷ ಆಗಿದೆಯಾ ಅಂತ ಚೆಕ್ ಮಾಡಿ. ಏನು 45 ನಿಮಿಷದಲ್ಲಿ ಆರಂಭದಲ್ಲಿ ನಿಮ್ಗೆ ಆಸಕ್ತಿ ಆಗದಿದ್ದು, ಆರಂಭದಲ್ಲಿ ಸೆಕೆಂಡ್ಗಳ ಲೆಕ್ಕದಲ್ಲಿ ಆಗಲಿ ಏನು ತೊಂದರೆ ಇಲ್ಲ, ಸೆಕೆಂಡ್ಗಳ ಲೆಕ್ಕದಲ್ಲೇ ಆಗಲಿ. ಆದರೆ ಆ ಸ್ಥಿತಿಯಲ್ಲಿ ಹೆಚ್ಚಿನ ಸಮಯ ಇರುವಂಥದ್ದು ನೀವೇನು ಮಾಡಬೇಕು? ಪ್ರಯತ್ನವನ್ನು ಮಾಡ್ತಾ ಹೋಗಿ. ಇಲ್ಲಿ ಇವತ್ತಿನ ಮುರಳಿಯಲ್ಲಿ ಬಾಬಾ ಏನು ಹೇಳ್ತಿದ್ದಾರೆ ಅಂತಂದರೆ, ಅಮೃತ ವೇಳೆಯಲ್ಲಿ ಅಲ್ಲ, ಕರ್ಮ ಮಾಡ್ತಾನೂ ಕೂಡ ಏನು ಮಾಡಬೇಕು? 1 ಸೆಕೆಂಡ್ ಆ ಸ್ಥಿತಿ ನೀವೇನಾಗಬೇಕು? ಸೆಟ್ ಆಗಬೇಕು. ಓಕೆ, ಈಗ ಕೆಲವೊಂದು ಕಾಮೆಂಟ್ರಿಗಳು ಬರ್ತವೆ, ಆಡಿಯೋಗಳು ಬರ್ತವೆ, ಪೀಸ್ ಆಫ್ ಮೈಂಡಲ್ಲಿ ಬರ್ತದೆ. ಓಕೆ, ಅಲ್ಲಿ ಕಾಮೆಂಟ್ ಹೆಂಗಾಗತ್ತೆ ಅಂತಂದರೆ 3:45 ಕಾಮೆಂಟ್ರಿ ಶುರು ಆದರೆ 4:45 ಅವರು ಪರಂಧಾಮ ಇಟ್ಬಿಟ್ಟು ತಲುಪಿಸ್ತಾರೆ. ಎಷ್ಟೊತ್ತಿಗೆ? 1 ಗಂಟೆಗೆ ಎಲ್ಲೋಗಿ ತಲುಪ್ತಾರೆ ಅವರು? ಇಲ್ಲಿಂದ ಮುಗಿಸಿ, ಇಲ್ಲಿಂದ ದಾಟಿ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು? ನೀವು ಹೋಗ್ಲಿಕ್ಕೆ 1 ಗಂಟೆ ತಗೊಂಡು ನೀನು ಸಂಪಾದನೆ ಮಾಡೋದೆಲ್ಲಿ? ಅಮ್ಮನ ಹತ್ರ ಹೋಗಲಿಕ್ಕೆ 1 ಗಂಟೆ ಆದರೆ ಇನ್ನು ಸ್ವಚ್ಛ ಆಗೋದೆಲ್ಲಿ? ಸೇವೆ ಮಾಡೋದು ಹೇಗೆ? ಸಂಪಾದನೆ ಮಾಡೋದು ಹೇಗೆ? ಅಂದಮೇಲೆ ನಾವು ಇವಾಗ ಒಬ್ಬ ತಂದೆ ಮಗನಿಗೆ ಹೇಳ್ತಾನೆ ಏನಂತ, ನೋಡಪ್ಪ ನಾನು ಮುಂದೆ ಹೋಗ್ಬಿಟ್ಟು ಹೋಟೆಲ್ ಓಪನ್ ಮಾಡ್ತೇನೆ, ನೀನೇನು ಮಾಡು, ಹೋಟೆಲಿಗೆ ಬಾ ಅಂತ ಹೇಳ್ತಾರೆ. ಅಪ್ಪ ಏನು ಹೇಳ್ತಾನೆ? ಬೆಳಗ್ಗೆ 4 ಗಂಟೆ ಹೊರಡು ಅಂತ ಹೇಳಿರ್ತಾನೆ. ಏನು ಹೇಳ್ತಾರೆ ವೆಂಕಟೇಶಣ್ಣ? 4 ಗಂಟೆಗೆ. ಯಾಕೆ ಹೇಳಿ? ಟ್ರಾಫಿಕ್ ಇರೋದಿಲ್ಲ ಅಂತ. ಏನು ಹೇಳ್ತಾರೆ? ಟ್ರಾಫಿಕ್ ಇರೋದಿಲ್ಲ. ಅಪ್ಪ ಇರೋದಲ್ಲಿ ಸರ್ಜಾಪುರದಲ್ಲಿ, ಹೋಟೆಲ್ ಇರೋದಲ್ಲಿ ಮೆಜೆಸ್ಟಿಕ್ಕಲ್ಲಿ. ಓಕೆನಾ? 4 ಗಂಟೆಗೆ ಹೋಗು ಅಂತಂದ್ರೆ ಹೇಳಿದ್ರೆ ಈ ಮಗರಾಯ 8 ಗಂಟೆಗೆ ಎದ್ದುಬಿಟ್ಟು 10 ಗಂಟೆ ಕಾರಲ್ಲಿ ಕೊಡ್ತಾನೆ.
ಎಲ್ಲಿ ಕೂಳ್ತಾನೆ? ಇವನಿಗೆ ಅಲ್ಲಿ ಹೋಟೆಲಿಗೆ ಬರಬೇಕು ಅಂತ ಅಪ್ಪ ಏನು ತಿಳಿಸ್ಕೊಡ್ಬೇಕು? ಕಾರು. 10 ಗಂಟೆ ಸರ್ಜಾಪುರದಲ್ಲಿ ಕೂತ್ಕೊಂಡ್ರೆ ಮೇಲ್ಕೊಳ್ತಾನೆ ಅನ್ನೋ ಟ್ರಾಫಿಕಲ್ಲಿ. 12:30 1 ಗಂಟೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಎಲ್ಲ ವ್ಯಾಪಾರ ಮುಗಿದೋಗಿರ್ತದೆ. ಏನಾಗಿರ್ತದೆ? ಎಲ್ಲ ವ್ಯಾಪಾರ ಮುಗ್ದೋಗಿರುತ್ತೆ. ಆವಾಗ ತಂದೆ ಮಗನಿಗೆ ಅವನು ಮಾಡಿರೋ ಕೆಲಸಕ್ಕೆ ಸಂಪಾದನೆ ಹಣ ಕೊಡ್ತಾನೋ ಕೊಡಲ್ವೋ? ಅಂದರೆ ನೀ ಡ್ಯೂಟಿ ಮಾಡುವಂಥ ಸಮಯ ಎಲ್ಲಿ ಕಳೆದೋಯ್ತು? ಟ್ರಾಫಿಕ್ ಜಾಮಲ್ಲೇ ಕಳೆದ. ಹಾಗೆ ಇಲ್ಲಿ ಆತ್ಮೀಯರೇ, ನಾವು ಕೂಡ ರಾಜಯೋಗದಲ್ಲಿ ಹೋಗಲಿಕ್ಕೇನೆ ನಾವು ಗಂಟೆಗಟ್ಟಲೆ ತಗೊಂಡಿದ್ದಿದ್ರೆ ಯಾವಾಗ ಅಮೃತ ವೇಳೆಯಲ್ಲಿ 1 ಗಂಟೆ ಬೇಕು. ಅದಕ್ಕೆ ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಎಷ್ಟು ಗಂಟೆ ಬೇಕು? ಅಮೃತ ವೇಳೆ ನಿಮ್ಗೆ ಏನೂ ಕೆಲಸನೇ ಇಲ್ಲ, ಶಾರೀರಿಕವಾಗಿ ಏನೂ ಕೆಲಸ ಇಲ್ಲ, ನಿಮ್ಮ ಮನೆಯವರು ಯಾರೂ ನಿಮಗೆ ಕರೀತಾ ಇಲ್ಲ, ಯಾವುದೇ ಜವಾಬ್ದಾರಿ ಇಲ್ಲ, ಯಾರೂ ಎದ್ದಿಲ್ಲ, ಆವಾಗಲೇ ನಿಮ್ಗೆ 1 ಗಂಟೆ ಬೇಕಾದರೆ ಇನ್ನು ನಾನು ಕೆಲಸ ಕಾರ್ಯ ಮಾಡ್ತಾ ಇದ್ದಾಗ 1 ಸೆಕೆಂಡ್ನಲ್ಲಿ ನನ್ನ ಬಾಬನ ಹತ್ರ ಹೋಗ್ಲಿ ಸಾಧ್ಯನಾ? ಇಲ್ಲ ತಾನೆ. ಅದಕ್ಕಾಗಿ ಬಾಬಾರವರ ಮುರುಳಿಗಳು ಏನಾಗ್ತಾ ಇದ್ದಾವೆ, ನಾವು ಯಾವ ಲೇವಲಲ್ಲಿ ಇದ್ದೀವಿ ಅಂತ ದಯವಿಟ್ಟು ಏನು ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಅಮೃತ ಅಂತಂದ್ರೆ ಏನು ಅಂತಂದ್ರೆ, ಆ ಅಮೃತವನ್ನು ನೀವು ಸೇವನೆ ಮಾಡಿದಾಗ, ಬೇರೆಯವರಿಗೆ ಸೇವನೆ ಮಾಡಿಸಿದಾಗ ವರ್ಷಾನುಗಟ್ಲೆಯಿಂದ ಇರುವಂಥ ಕಾಯಿಲೆಗಳು 1 ಸೆಕೆಂಡಲ್ಲಿ ಏನಾಗಬೇಕು? ಅಮೃತ ಅಂತಂದರೆ ಕಾಯಿಲೆ ಗುಣ ಮಾಡುವಂತಹ ಟಾನಿಕ್, ಔಷಧಿ, ಇಂಜೆಕ್ಷನ್, ಟ್ಯಾಬ್ಲೆಟ್ ಅಂತ ತಿಳ್ಕೊಳ್ಳಿ. ಅದು ಮಾನಸಿಕ ಕಾಯಿಲೆ ಇರೋದು, ಮಾನಸಿಕ ಅಂದರೆ ಸೈಕೆಟ್ರಿಕ್ ಅಲ್ಲ, ಯಾವುದು ಆತ್ಮಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಮನಸ್ಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಪಂಚತತ್ವಗಳಿಗೆ ಸಂಬಂಧಪಟ್ಟಿದ್ದಿರ್ಬೋದು, ವಿಶ್ವಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು. ಭಗವಂತನಲ್ಲಿರುವಂಥ ವೈದ್ಯನಾಥನಾದಂಥ ಪರಮಾತ್ಮನಿಂದ ಅದರ ಒಂದು ಔಷಧಿಯನ್ನು ತೆಗೆದುಕೊಂಡು ಬಂದು ನೀವು ಅವರಿಗೆ ಕೊಡೋದರ ಮೂಲಕ ಆ ಕಾಯಿಲೆಯನ್ನು ಎಷ್ಟು ಸಮಯದಲ್ಲಿ ವಾಸಿ ಮಾಡಬೇಕು? 1 ಸೆಕೆಂಡಿನಲ್ಲಿ. ಅದಕ್ಕೆ ನೀವು ವಾಹಕ ಆಗಬೇಕು. ಯಾವಾಗ? ಅಮೃತ ವೇಳೆ ಸಮಯದ. ಯಾಕಂದರೆ ಬೇರೆ ಸಮಯದಲ್ಲಿ ನಿಮಗೆ ಅಷ್ಟು ಪವರ್ಫುಲ್ ಆಗಿ ಬಾಬನ ಜೊತೆಗೆ ಮನಸ್ಸನ್ನು ಏಕಾಗ್ರತೆ ಮಾಡಲಿಕ್ಕೆ ಏನಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ಅರ್ಥ ಆಯ್ತಾ? ಈಗ 4 4:45 ಏನು ಮಾಡಬೇಕು ಅಂತ ಗೊತ್ತಾಯ್ತಾ? ಮೊದಲ ಪ್ರಾಮುಖ್ಯತೆ ಯಾವುದು? 1 ಸೆಕೆಂಡಲ್ಲಿ ಪರಮಧಾಮದಲ್ಲಿ ಬಾಬನ ಹತ್ರ ಕೂತ್ಕೊಳ್ಬೇಕು. 2ನೇ ಪ್ರಾಮುಖ್ಯತೆ ಯಾವುದು? ಈಶ್ವರಿ ಸೇವೆ ಬಗ್ಗೆ, ಬಾಬನ ಬಗ್ಗೆ ಏನು ಮಾಡೋದು? ಚರ್ಚೆಯನ್ನು ಮಾಡೋದು. 3ನೇ ಪ್ರಾಮುಖ್ಯತೆ ಯಾವುದು? ಸ್ಥೂಲ ಮುರಳಿ ಮೂಲಕನೋ, ಕಾಮೆಂಟ್ರಿ ಮೂಲಕನೋ, ಹಾಡಿನ ಮೂಲಕ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆತ್ಮೀಯರೇ, ಬಾಬನ ಜೊತೆಗೆ ನಾವು ಯೋಗ ಮಾಡಬೇಕಾದ್ರೆ ಯಾವುದೇ ಸಾಧನದ ಆಧಾರ ಇಲ್ಲದೇ ಸಾಧನೆ ಮಾಡಿದ್ರೆ ತುಂಬ ಉತ್ತಮ. ಯಾವುದು? ನಿಮಗೊಂದು ಪ್ರಶ್ನೆ. ನಿಮ್ಮ ಅಪ್ಪನನ್ನು ನೆನಪು ಮಾಡಬೇಕು. ಯಾರನ್ನ? ಶರೀರದ ಅಪ್ಪನನ್ನು ಏನು ಮಾಡಬೇಕು? ಹಾಡಬೇಕಾ? ರೆಡ್ ಲೈಟ್ ಬೇಕಾ? ಕಾಮೆಂಟ್ರಿ ಬೇಕಾ? ಫೋಟೋ ಬೇಕಾ? ಮತ್ತೆ ಶಿವಬಾಬಾ ನೆನಪು ಮಾಡಲಿಕ್ಕೆ ಇದೆಲ್ಲ ಯಾಕೆ ಬೇಕು? ಅಲ್ಲ ಅಣ್ಣವರೇ, ಅವರು ನಿರಾಕಾರ ಅಲ್ವಾ? ಯಾರು? ನಿಮ್ಮ ಶರೀರದ ಅಪ್ಪ ಆಕಾರನೋ ನಿರಾಕಾರನೋ? ಶರೀರ ಆಕಾರ, ಶರೀರದ ಅಪ್ಪ ನಿರಾಕಾರ ತಾನೆ. ಒಂದ್ಸಲ ಶರೀರವನ್ನು ನೋಡಿಬಿಟ್ರೆ, ಪ್ರಿಂಟ್ ಮಾಡಿಬಿಟ್ರೆ, ಅವರು 10 ವರ್ಷ ಬರೆದಿದ್ರೂ ಕೂಡ ನಿಮ್ಗೆ ನೆನಪಿರ್ತದೋ ಇರಲ್ವೋ? ನಮ್ಮ ಮನೋಸ್ಥಿತಿ ಹೆಂಗೆ ಅಂತಂದರೆ, ಒಂದು ಮಹಿಳೆಗೆ, ಸ್ಪಷ್ಟವಾಗಿ ಕೇಳಿ, ಒಂದು ಮಹಿಳೆಗೆ, ಒಂದು ವ್ಯಕ್ತಿಗೆ ಕಲ್ಯಾಣ ಮಂಟಪದಲ್ಲಿ ಮದುವೆ ಫಿಕ್ಸ್ ಮಾಡ್ತಾರೆ. ಏನು ಮಾಡ್ತಾರೆ? ಫಿಕ್ಸ್ ಮಾಡ್ತಾರೆ. ಎಷ್ಟನೇ ವಯಸ್ಸಿಗೆ? 20ನೇ ವಯಸ್ಸಿಗೆ, 28ನೇ ವಯಸ್ಸಿಗೆ ಅಂತ ತಿಳ್ಕೊಳ್ಳಿ. ಎಷ್ಟು ವಯಸ್ಸಿಗೆ? 28ನೇ ವಯಸ್ಸಿಗೆ ಮದುವೆ ಫಿಕ್ಸ್ ಮಾಡಿದ್ರು. ಫಿಕ್ಸ್ ಮಾಡಿದಾಗ ಮದುವೆ ಮನೆಯಲ್ಲಿ ಸರ್ವರ ಸಮ್ಮುಖದಲ್ಲಿ ಆ ಮಹಿಳೆ ಪತಿಯ ಕೊರಳಿಗೆ ಏನು ಮಾಡ್ತಾಳೆ? ಹಾರವನ್ನು ಹಾಕ್ತಾರೆ. ಅವರ ಕುತ್ತಿಗೆಗೆ ಮಂಗಲಸೂತ್ರವನ್ನು ಕಟ್ತಾರೆ. ಕಟ್ಟಿಬಿಟ್ಟು ಮನೆ ಬರೋದ್ರ ಕಡೆಗೆ ಪತಿ ಏನಾಗ್ಬಿಡ್ತಾರೆ? ಶರೀರ ಬಿಟ್ಟು ಹೋದ ತಿಳ್ಕೊಳ್ಳಿ. ಸರಿನಾ? ಆ ಮಹಿಳೆ ಈ ಪ್ರಪಂಚದಲ್ಲಿ 70 ವರ್ಷ ಬದುಕುತ್ತಾಳೆ. ಎಷ್ಟು ವರ್ಷ? ಆ ಸಮಯದಲ್ಲಿ ಉಳಿದ ಸಮಯ ನಿಮ್ಮ ಪತಿ ಅಂತಂದ್ರೆ ಯಾರು ನೆನಪು ಬರ್ತದೆ ಆ ಮಹಿಳೆಗೆ? ಅವ್ರು ನೋಡಿದ ಎಷ್ಟೊತ್ತು? ಹಳೆ ಕಾಲದ ಮಹಿಳೆ ಅಂತ ತಿಳ್ಕೊಳ್ಳಿ. ಈಗ ನಂಗೆ ಲವ್ ಮ್ಯಾರೇಜ್ ಅಲ್ಲ, ಮದುವೆ ದಿನನೇ ಏನು ಮಾಡಿದ್ದಾರೆ? ಪತಿಯನ್ನು ನೋಡಿದ್ದಾರೆ. ಹಾರ ಹಾಕಬೇಕಾದ್ರೆ ಹಿಂಗೆ ನೋಡಿದ್ದಾರೆ. ಎಷ್ಟೋ ಕೆಲವೊಂದು ಸೆಕೆಂಡ್, ನಿಮಿಷ ನೋಡಿರಬೇಕು. ಎಷ್ಟು ಸ್ಟ್ರಾಂಗ್ ಆಗಿ ಸೀಲ್ ಹಾಕಿರ್ತಾರೆ. ಏನಾಗಿರ್ತಾರೆ? ಎಷ್ಟು ಸ್ಟ್ರಾಂಗ್ ಆಗಿ ಸೀಲು ಅಂತಂದ್ರೆ, ಈ ಶರೀರ ಮರುವವರೆಗೂ ಕೂಡ ಪತಿ ಅಂತಂದ್ರೆ ಟಕ್ ಅಂತ ಏನಾಗ್ಬಿಡ್ತದೆ? ಫೋಟೋನು ಬೇಡ, ಏನು ಬೇಡ. ಅದಕ್ಕೆ ಇವತ್ತಿನ ಮುರಳಿಯಲ್ಲಿ ಹೇಳಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಬರುವಂಥ ಸಂಕಲ್ಪಗಳನ್ನು ನೀವು ನೀರಿನಲ್ಲಿಯೂ ಬರಿಬಹುದು, ಪೇಪರ್ನಲ್ಲೂ ಬರಿಬಹುದು, ಸ್ಲೇಟಲ್ಲೂ ಬರಿಬಹುದು, ಮತ್ತು ನಾವು ಕಲ್ಲಲ್ಲಿ ಯಾವ್ದು ಬರಿತೀವಿ? ಸೆಂಟರ್ ಅಕ್ಕೋರು 18ನೇ ಜನವರಿಗೆ 7:00ವರೆಗೆ ನನಗೆ ಇದು ಹೇಳಿದ್ರಲ್ಲ, ಗಟ್ಟಿಯಾಗಿ ಯಾವ್ದ್ರಲ್ಲಿ ಬರೆದಿರ್ತೀವಿ?
ಯಾವ್ದ್ರಲ್ಲಿ ಬರ್ದಿರ್ತೀವಿ ಅಕ್ಕೋರೆ? ಕಲ್ಲಲ್ಲಿ ಗಟ್ಟಿಯಾಗಿ ಬರ್ದಿರ್ತೀವಿ. ಪದೇ 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 ಯೋಚನೆ ಮಾಡಿಬಿಡೋದು. ಯಾರು ಬಂದರೂ ಕೂಡ ಅದನ್ನೇನು ಮಾಡಬಾರ್ದು. ಅದು ಬಾಬಾ ಹೇಳಿರೋದನ್ನೆಲ್ಲ ಯಾವ್ದ್ರಲ್ಲಿ ಬರೀತಿರ್ತೀವಿ? ಅದಕ್ಕಾಗಿ ಇಲ್ಲಿಂದ ಹೊರಗಡೆ ಹೋಗೋದ್ರೊಳಗಡೆಗೆ, ಗೇಟ್ ಹೊರಗಡೆ ಹೋಗೋದ್ರೊಳಗಡೆಗೆ ಏನಾಗ್ಬಿಡ್ತದದು? ಬಾಬಾ ಹೇಳಿದಲ್ಲ, ಏನೊಂದು ನೆನಪಿಟ್ಕೊಳ್ಬಾರ್ದು, ಎಲ್ಲ ಏನು ಇಟ್ಕೊಳ್ಬೇಕು? ಕ್ಲೀನಾಗಿ ಇಟ್ಕೊಳ್ಬೇಕು. ಅಂದರೆ ಯಾವುದನ್ನು ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು, ಅದನ್ನು ನಾವೇನು ಮಾಡೋದಿಲ್ಲ ಸ್ಟ್ರಾಂಗ್. ಅಂತಂದರೆ ಅದು ಕಲ್ಲಿನ ರೂಪದಲ್ಲಿ ಸ್ಟ್ರಾಂಗ್ ಯಾಕಾಯಿತು ಅಂತಂದರೆ, ಆ ಸಂಕಲ್ಪವನ್ನು, ಆ ಘಟನಾವಳಿಗಳನ್ನು ಪದೇ 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 ನಮ್ಮ ಮನಸ್ಸಿನಲ್ಲಿ ನಾವೇನು ಮಾಡ್ತೀವಿ, ಅದನ್ನು ರಿಪಿಟೇಷನ್ ಮಾಡಿಕೊಳ್ಳುವಂಥ ಕಾರಣದಿಂದ ನನ್ನ ಮನಸ್ಸು ಬುದ್ಧಿಯಲ್ಲಿ ಅಷ್ಟು ಸ್ಟ್ರಾಂಗ್ ಆಗಿ ಆ ಸಂಸ್ಕಾರ ಏನಾಗ್ತದೆ ಆದ್ಮೇಲೆ ರೆಕಾರ್ಡ್ ಆಗ್ತದೆ. ಹಾಗೆ ಬಾಬಾ ಜೊತೆಗೆ ಇದ್ದು 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 ಏನು ಮಾಡಬೇಕು? ಆ ಸಂಸ್ಕಾರವನ್ನು ಏನು ಮಾಡಬೇಕು? ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಒಂದು ಆತ್ಮೀಯರು ಮೊದಲನೇದಾಗಿ ಭಗವಂತನನ್ನು ನನ್ನವನನ್ನಾಗಿ ಮಾಡ್ಕೊಳ್ಬೇಕು. ಯಾರನ್ನಾಗಿ ಮಾಡ್ಕೊಳ್ಬೇಕು? ಎಷ್ಟು ಮಜಾ ಅಂತಂತಂದರೆ, ನಮ್ಮ ಅಕ್ಕಂದಿರು ಜನ್ಮ ಕೊಟ್ಟಂತ ಅಪ್ಪ ಅಮ್ಮ ನೆನಪು ಇಟ್ಕೊಳ್ಳೋದಿಲ್ಲ. ಯಾರನ್ನು ನನ್ನವರು ಅಂತ ನೆನಪಿಟ್ಕೊಳ್ತಾರೆ? ಹೌದಲ್ವಾ? ಜನ್ಮ ಕೊಟ್ಟು 25 ವರ್ಷ ದೊಡ್ಡದು ಮಾಡಿರುವಂಥ ಅಮ್ಮನ ನೆನಪಿರೋದಿಲ್ಲ. ಪೊತ್ತಿಯನ್ನು ಏನು ಮಾಡಿಬಿಡ್ತಾರೆ? ಇದು ಎಲ್ಲಿಂದ ಬಂತು? ಮತ್ತು 63 ಜನ್ಮದ ಕೆಸರು ಕ್ಲೀನ್ ಮಾಡುವಂಥ, 21 ಜನ್ಮ ಕೊಡುವಂಥ, ಸುಖ ಕೊಡುವಂಥ ಭಗವಂತ ನೆನಪು ಮಾಡ್ಬೋದು ಅಂತಂದರೆ 25 ವರ್ಷ ಆದರೂ ಅಣ್ಣವ್ರೆ ಬಾಬಾ ನೆನಪು ಮಾಡೋದು ಹೇಗೆ? ಅದೇನರ್ಥ? ಭಗವಂತ ಯಾರು ಅಂತ ತಿಳ್ಕೊಂಡಿಲ್ಲ, ಅವನು ನನ್ನವನನ್ನಾಗಿ ಮಾಡಿಕೊಂಡಿಲ್ಲ, ನನ್ನನ್ನು ಸಂಬಂಧಿಯಾಗಿ ಮಾಡಿಕೊಂಡಿಲ್ಲ. ಏನು ಮಾಡ್ಕೊಂಡಿದ್ದೀವಿ? ಅಯ್ಯೋ ಬಾಬಾ ನೆನ್ಪು ಮಾಡಿಲ್ಲ ಅಂತಂದರೆ ನಮಗೆ ವಿಕರ್ಮ ವಿನಾಶ ಆಗೋದಿಲ್ಲ ಅಂತಪ್ಪ, ವಿನಾಶ ಬರ್ತದಂತೆ, ಕಷ್ಟ ಆಗ್ತದಂತೆ, ಬಿಂದು 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 ಏನು ಮಾಡಿಬಿಟ್ಟಿದ್ದೀವಿ? ಹೀಗೆ ಲೌಕಿಕದಲ್ಲಿ ಸಂಪಾದನೆ ಮಾಡಬೇಕು ಅಂದ್ರೆ ಹಣ ಇಲ್ಲ ಅಂದ್ರೆ ಕಷ್ಟ ಆಗತ್ತಂತ ಏನು ಮಾಡೋದು? ಸಂಪಾದನೆ ಮಾಡೋದೇ ಮಾಡೋದು ಮಾಡೋದೇ ಮಾಡೋದು. ಕಷ್ಟ ಆಗಲಿ, ಕಣ್ಣಲ್ಲಿ ನೀರು ಬರಲಿ, ಹೊಟ್ಟೆ ನೋವು ಬರಲಿ, ತಲೆ ಏನು ಬಂದ್ರೂ ಕೂಡ ಏನಾಗತ್ತೆ? ಸಂಪಾದನೆ ಒಂದು ದಿನನೂ ಕೂಡ ರಜೆ ಹಾಕೋದಿಲ್ಲ. ಓಕೆ, ಅದು ಈಶ್ವರ್ಯ ಸೇವೆಗಂತ. ಸಾರಿ ಅಣ್ಣವ್ರೆ, ಇವತ್ತಾಗೋದಿಲ್ಲ. ಯಾಕೆ? ಇವತ್ತು ಎಂಗೇಜ್ಮೆಂಟ್ ಇದೆ, ನಾಳೆ ಹೊಟ್ಟೆ ನೋವಿದೆ, ಇನ್ನೊಂದಿನ ಇನ್ನೊಂದಿದೆ. ಅದೇನರ್ಥ? ಲೌಕಿಕ ಸಂಪಾದನೆಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವೋ ಅಷ್ಟು ಪ್ರಾಮುಖ್ಯತೆ ಈಶ್ವರನಿಗೆ ಕೊಡ್ತಾ ಇಲ್ಲ. ಅದಕ್ಕಾಗಿ ಆತ್ಮೀಯರೇ, ಭಗವಂತ ನಿಮ್ಮವನಾಗಿದ್ದೇ ಇದ್ದರೆ ನಿಮಗೆ ಒಂದು ದಿನದಲ್ಲಿ 45 ನಿಮಿಷ ಅಲ್ಲ 24 ಗಂಟೆ ಅವನ ಜೊತೆ ಕಳೆಯೋದು ನಿಮ್ಗೇನಾಗ್ಬಿಡ್ತದೆ? ಈಸಿ ಆಗ್ತದೆ ಅಲ್ವಾ? ಇಷ್ಟು ಮಜಾ ಅಂತ ಲೌಕಿಕದಲ್ಲಿ. ಇಂಥವನು ನಮ್ಮ ಪತಿ ಅಂತ ಒಪ್ಕೊಂಡ್ಬಿಟ್ರೆ ಅವ್ರ ಜೊತೆ ಜಗಳ ಬೇಕಾದರೂ ಆಡಲಿ, ಗಲಾಟೆ ಬೇಕಾದರೂ ಆಡಲಿ, ಅವ್ರ ಜೊತೆಗೆ ನಾವೇನು ಮಾಡಿರ್ತೀವಿ? ಪತಿ ಅಂತ ಜೊತೆಯಲ್ಲಿ ಒಂದು ಮನೇಲಿ ವಾಸ ಮಾಡ್ತೀವಲ್ವಾ? ಓಕೆ, ನಿಮ್ಮ ಆತ್ಮಿಕ ಪತಿ ಯಾವಾಗಲೂ ನಿಮ್ಮ ಜೊತೆ ಜಗಳ ಮಾಡಿದಾನ, ಗಲಾಟೆ ಮಾಡಿದಾನ, ಪ್ರೀತಿ ಮಾಡಿದಾನ? ಅದಕ್ಕಾಗಿ ನಾವು ಅವನ ಜೊತೆಗೆ ಇರೋದಿಲ್ಲ. ಅವನು ಗಲಾಟೆ ಮಾಡಿದ್ದು ಏನು ಮಾಡ್ತಿದ್ವಿ ನಾವು? ಅದವನು ಮಾಡೋದಿಲ್ವಲ್ಲ, ಅದಕ್ಕಾಗಿ ನಾವೇನು ಮಾಡೋದಿಲ್ಲ, ನಾವು ಅವನ ಜೊತೆಗೆ ಇರೋದಿಲ್ಲ. ಅದಕ್ಕೆ ಬಾಬಾ ಗಲಾಟೆ ಮಾಡಬೇಕು ಅಂತ ಹೇಳಿ ನಾನು ಗಲಾಟೆ ಮಾಡಿ ಏನು ಮಾಡ್ತೇನೆ? ತೋರಿಸ್ತೇನೆ ಅಂತ ಹೇಳ್ತಾರೆ. ಸರ್ವ ಸಂಬಂಧವನ್ನು ಕೂಡ ನಾವೇನು ಮಾಡಬೇಕು? ಬಾಬನ ಜೊತೆಗೆ ಇಡಬೇಕಾಗತ್ತೆ. ಅದಕ್ಕೆ ಭಗವಂತನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ ಆದ್ಮೇಲೆ ಅಮೃತ ವೇಳೆಯಲ್ಲಿ 45 ನಿಮಿಷ ಕಳೆಯೋದು ನಿಮಗೆ ಕಷ್ಟ ಆಗೋದಿಲ್ಲ. ಕಷ್ಟ ಯಾವಾಗತ್ತೆ? ಭಗವಂತ ಒಂದು ವಸ್ತು, ಅವನು ಒಂದು ಜಡ, ಅದೊಂದು ಫಾರ್ಮೇಟು, ಅದೊಂದು ವಿಧಿ ಅಂತ ನೀವು ಮಾಡಿಕೊಂಡಿದ್ದೆ, ಅದು ನಿಮ್ಗೇನಾಗ್ತದೆ? ಕಷ್ಟವಾಗ್ತದೆ ಅಲ್ವಾ? ಚಿಕ್ಕ ಮಕ್ಕಳು ಕಷ್ಟನಾ? ಫಿಲ್ಮಿನ ಹಾಡು ನೆನ್ಪಿಟ್ಕೊಳ್ಳೋದು ಕಷ್ಟನಾ? ಇಲ್ಲ. ಸ್ಕೂಲ್ ಹಾಡು ಅಲ್ವಾ? ಹಾಗೆ ಇಲ್ಲೂ ಕೂಡ ಆತ್ಮೇರೆ ಅವನನ್ನು ಬಿಂದು ಅಂತ ತಿಳ್ಕೊಳ್ಬೇಡಿ. ಅವನು ಯಾರು? ನನ್ನಪ್ಪ. ಅವನ್ಯಾರು? ನನ್ನ ಸಂಬಂಧಿ. ನಿಮ್ಮ ಭಾಷೆ, ದಯವಿಟ್ಟು ಆತ್ಮೀಯತೆ, ನಿಮ್ಮ ಭಾಷೆ, ನಿಮ್ಮ ಸಂಬಂಧ, ನಿಮ್ಮ ಭಾವನೆ, ನಿಮ್ಮ ಆತ್ಮೀಯತೆ, ಅದರ ಆಧಾರದಲ್ಲಿ ನೀವು ರಾಜಯೋಗ ಮಾಡಬೇಕೇ ಹೊರತು ದಯವಿಟ್ಟು ಬರೆದಿಟ್ಕೊಳ್ಳಿ. ಯೋಗೇಶ್ ಅಣ್ಣ ಮಾಡ್ದಂಗೆ, ಸೂರಜ್ ಬಾಯಿ ಮಾಡ್ದಂಗೆ, ಶಿವಾನಿ ಬೇನ್ ಮಾಡ್ದಂಗೆ ನೀವು ಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರ ಪರಮಾತ್ಮರಿಗೆ ಸಂಬಂಧ ಬೇರೆ ಬೇರೆನೆ. ಅಂದಮೇಲೆ ನಿಮ್ಮ ಜೀವನವನ್ನು ನಾನಿವತ್ತು ಸೂರಜ್ ಬಾಯಿ ಹೇಳ್ದಂಗೆ ಮಾಡಿದೆ, ನಾನು ಶೀಲು ಬೇನ್ ಹೇಳ್ದಂಗೆ ಮಾಡಿದೆ, ಅದು ಅವ್ರದ್ದೇ ಹೊರ್ತದೆ, ನಿಮ್ಮದಲ್ಲ. ಓಕೆ, ಇವಾಗ ಪ್ರೇಮಕ್ಕ ಬಂದರೆ ಮುದ್ದೆ ತಿಂತಾರೆ, ಅವ್ರಿಗೆ ಇಷ್ಟ ಆಗ್ತದೆ. ಯೋಗೇಶ್ ಅನ್ನ ತಿಂದರೆ ಕಷ್ಟ ಆಗ್ತದೆ. ನನಗೇನು ಇಷ್ಟ? ಅನ್ನ ಸಾಂಬಾರು, ನಾನು ಅದನ್ನೇ ತಿನ್ಬೇಕಪ್ಪ ಅಲ್ವಾ? ಒಟ್ಟು ಅಷ್ಟು ಐಟಮ್ ಒಳಗಡೆ ಹೋದ್ರೆ ಆಯ್ತಲ್ವ? ಅದಕ್ಕಾಗಿ ದಯವಿಟ್ಟು ಆದ್ಮೇಲೆ ನಿಮ್ಮ ಫಾರ್ಮುಲಾವನ್ನು ಯಾರು ಫಿಕ್ಸ್ ಮಾಡಬೇಕು? ಆ ಫಾರ್ಮುಲಾದಲ್ಲಿ ದಿನದಿಂದ ದಿನಕ್ಕೆ ನೀವು ಪರಮಾತ್ಮನ ಹತ್ರ ಹೋಗ್ತಾ ಇರಬೇಕು. ಸದಾ ಭಗವಂತ ನಿಮ್ಮ ಜೊತೆಯಲ್ಲಿ ಇರಬೇಕು. ಈಗ ನಿಮಗೆ ಪ್ರಶ್ನೆ, ಭಗವಂತನ ಜೊತೆಗೆ ಜೀವನ ಮಾಡಬೇಕು, ವಾಸ ಮಾಡಬೇಕು, ಏನು ಮಾಡಬೇಕು? ಯಾರ ಜೊತೆಗೆ? ಓಕೆ, ಆವಾಗ ಭಗವಂತ ನೆನಪು ಮಾಡಬೇಕೋ ಬೇಡವೋ?
ಭಗವಂತ ಜೊತೆ ವಾಸ ಮಾಡ್ತೀರಿ, ಜೀವನ ಮಾಡ್ತೀರಿ ಅಂದರೆ ಅವನು ನೆನಪು ಮಾಡಬೇಕೋ ಬೇಡೋ? ಯೋಗ ಮಾಡಬೇಕೋ ಬೇಡೋ? ಪತಿಯ ಜೊತೆ ಮದುವೆ ಆದಮೇಲೆ ಪತಿಯ ನೆನಪು ಮಾಡ್ತೀರಿ, ಯೋಗ ಮಾಡ್ತೀರೋ, ಜೀವನ ಮಾಡ್ತೀರೋ? ಏನು ಮಾಡ್ತೀರಿ? ಏನು ಮಾಡ್ತೀರಿ? ಜೀವನದಲ್ಲಿ ಎಷ್ಟು ಮಜಾ ಗೊತ್ತಾ? 365 ದಿವಸದಲ್ಲಿ ಪತಿ ಪತ್ನಿ ಇಬ್ಬರು ಇರೋದು 50 ದಿವಸ ಮಾತ್ರ ಜೊತೆಯಲ್ಲಿ ಶಾರೀರಿಕವಾಗಿ ಒಂದು ಮನೇಲಿ. ಎಷ್ಟು ದಿವಸ? ಎಷ್ಟು ದಿವಸ? ಇನ್ನು 300 ದಿವಸ ಎಕ್ಸ್ಟ್ರಾ ದಿವಸ ಎಲ್ಲಿರ್ತಾರೆ? ಒಬ್ಬರು ಮುಂಬೈ, ಇನ್ನೊಬ್ಬರು ಬೆಂಗಳೂರು. ಅಷ್ಟು ದೂರದಲ್ಲಿ ಇದ್ದರೂ ಕೂಡ ಜೀವನ ಯಾರ ಜೊತೆಗಿದ್ದಾರೆ ಇವರು? ಪತಿ ಪತ್ನಿ ಏನು ಮಾಡಿದ್ದಾರೆ? ಜೊತೆಯಲ್ಲಿ ಜೀವನ ಮಾಡಿ. ಸ್ಥೂಲವಾಗಿ ಬೇರೆ ಬೇರೆ ಇದ್ರೂ ಕೂಡ ಜೀವನ ಸಂಸಾರ ಯಾರ ಜೊತೆಗೆ? ಯಾರ ಜೊತೆಗೆ? ಹಾಗಿದ್ರೆ ಪರಮಾತ್ಮ ಏನದು ನಿಮ್ಮ ಜೊತೆಗೆ ದೂರ ಇರ್ತೇನೆ ಅಂತ ಹೇಳಿದಾರಾ, ನಿಮ್ಮ ಜೊತೆಲಿ ಇರ್ತೇನೆ ಅಂತ ಹೇಳಿದಾರಾ? ಅದಕ್ಕೆ ಆತ್ಮೀಯರೇ, ದಯವಿಟ್ಟು ಯಾರ್ದೋ ಮೆಥಡನ್ನು, ಯಾರ್ದೋ ವಿಧಿಯನ್ನು ನಿಮ್ಮದನ್ನಾಗಿ ಮಾಡ್ಕೊಳ್ಬೇಡಿ. ಪರಮಾತ್ಮನ ಜೊತೆಗೆ ನಿಮ್ಮ ವಿಧಿಯನ್ನು ನೀವು ಮಾಡ್ಕೊಳ್ಬೇಕು. ಮತ್ತು ಪರಮಾತ್ಮನ ಕೆಲವೊಂದ್ಸಲ ಸಣ್ಣ ಮಗು ಮಾಡ್ಕೊಳ್ಳಿ. ಇನ್ನೊಂದು ವಿಧಿ ಕೇಳಿ ಏನಾರು ಅಮೃತ ವೇಳೆ ಟೈಮ್ ಪಾಸ್ ಆಗಬೇಕು, ನಿದ್ದೆ ಬರಬಾರ್ದು ಅಂತದ್ದು ಏನು ಮಾಡಬೇಕು? ಒಂದು ಹಾಡು ಹಾಕಬೇಕು. ಏನಾಗಬೇಕು? ಹಾಡು ಹಾಕಬೇಕು. ಹಾಡು ಹಾಕ್ಬಿಟ್ಟು ಏನು ಮಾಡ್ಬೇಕು ನೀವು? ಬ್ರಹ್ಮ ಬಾಬನ ಹೆಗಲ ಮೇಲೆ ಕೂತ್ಕೊಂಡು ಇಲ್ಲಿ ಇವ್ರು ಬ್ರಹ್ಮ ಬಾಬಾ, ನಿಮ್ದೊಂದು ಇಲ್ಲೊಂದು ಕಾಲಿದೆ, ಇಲ್ಲೊಂದು ಕಾಲಿದೆ. ನೀವೆಲ್ಲಿ ಕೂತ್ಕೊಂಡಿದ್ದೀರಿ? ಇಲ್ಲಿ ಕೂತ್ಕೊಂಡಿದ್ದೀರಿ. ನಿಮ್ಮ ಕೈ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಅವನ ತಲೆ ಮೇಲೆ ಏನು ಬಾರಿಸ್ಬೇಕು? ತಬಲ ಬಾರಿಸ್ಬೇಕು. ಏನು ಬಾರಿಸ್ಬೇಕು? ಯಾರ ತಲೆ ಮೇಲೆ? ಹಾಡು ತಬಲ ಬಾರಿಸಿ. ಇದು ಮಜಾ. ಆವಾಗ ನಿದ್ದೆ ಏನಾಗ್ತದೆ? ಕೈ ಹಿಡ್ಕೊಂಬಿಟ್ಟು ಹಿಂಗೆ ತಿರುಗಿಸ್ಬೇಕು ಅಲ್ವಾ? ಬಾಬನಿಗೆ ಹೇಳ್ಬೇಕು, ಬಾಬಾ ನೀನೇನಾಗೋ ಆನೆ ಆಗೋ. ಏನಾಗೋ? ಚಿಕ್ಕ ಮಕ್ಕಳು ಮಾಡ್ತಾ ಇರ್ತಾನೆ. ಆನೆ ಆಗ್ಬಿಟ್ಟು ಏನು ಮಾಡಬೇಕು? ಓಡಿಸ್ಬೇಕು. ಅವನ ಜೊತೆ ಕ್ರಿಕೆಟ್ ಆಡಬೇಕು. ಏನು ಆಡಬೇಕು? ಬಾಲ್ ಹಾಕು ಅಂತ ಹೇಳ್ಬೇಕು. ಅವನು ಬಾಲ್ ಹಾಕ್ತಾನೆ, ನೀವು ಔಟ್ ಆಗ್ತೀವಿ. ಇಲ್ಲ ಇದು ನೋ ಬಾಲ್, ಇದು ನೋ ಬಾಲ್, ಇದು ಲೆಕ್ಕಕ್ಕಿಲ್ಲ. ನಾವು ಫಸ್ಟಿಗೆಲ್ಲ ಆಟ ಆಡಬೇಕಾದ್ರೆ ಫಸ್ಟಿಗೆ ಏನು ಮಾಡ್ತಿದ್ವಿ? ವೀರೇಶನ್ ಏನು ಮಾಡ್ತಿದ್ವಿ? ಕ್ರಿಕೆಟ್ ಆಡಬೇಕಾದ್ರೆ ಫಸ್ಟಿಗೆ ಒಂದು ಪ್ರಾಕ್ಟೀಸ್ ಬಾಲ್ ಅಂತ ಹೇಳ್ತಿದ್ರು. ಫಸ್ಟ್ ಅದಕ್ಕೆ ಔಟ್ ಆದರೆ ಲೆಕ್ಕ ಇಲ್ಲ ಅಲ್ವಾ? ಹಾಗೆ ಅಪ್ಪ ಬಾಲ್ ಹಾಕಿದಾಗ ನಾನು ಔಟ್ ಆದದ್ದು ಯಾವ ಬಾಲು? ಪ್ರಾಕ್ಟೀಸ್ ಬಾಲು. ನಾನು ಬಾಲ್ ಹಾಕಿದಾಗ ಬಾಬಾ ಔಟ್ ಆದರೆ ಅದು ಸರಿ ಬಾಲ್. ಹೀಗೆಲ್ಲ ಮಾಡಬೇಕು ಆತ್ಮೀಯರೇ. ಬರೀ ನೀವು ಬಿಂದು ಬಿಂದು ಅಂತ ನಿಮ್ಗೆ ಏನಾಗ್ತದೆ? ಕಷ್ಟ ಆಗ್ತದೆ. ಅದಕ್ಕೆ ನಿಮ್ಗೆ ಹೇಳಿದ್ದು, ನಿಮ್ಮ ವಿಧಾನದ ಅನುಸಾರ ಬಾಬಾ ಜೊತೆ ಆಟ ಆಡ್ಲಿಕ್ಕೆ ಶುರು ಮಾಡಿ ನೀವು. ಫೈನಲಿ ಬಾಬಾ ಏನು ಹೇಳ್ತಾರೆ? ಯಾವುದೋ ರೂಪದಲ್ಲಿ, ಯಾವುದೇ ಅಸಂಬಂಧದಲ್ಲಿ, ಯಾವುದೋ ಕಾರಣದಿಂದ ನೀವೇನು ಮಾಡಬೇಕು? ಬಾಬನ ಜೊತೆಗೆ ಹೆಚ್ಚಿನ ಸಮಯ. ಈಗ ನೀವು ಲೌಕಿಕ ಅಪ್ಪ ಅಮ್ಮನ ಜೊತೆಗೆ ಆಟ ಆಡೋದಿಲ್ವಾ? ಡ್ಯಾನ್ಸ್ ಮಾಡೋದಿಲ್ವಾ? ಮಾಡ್ತೀವೋ ಮಾಡಲ್ವೋ? ಸೀರಿಯಸ್ ಆಗಿ ಚರ್ಚೆ ಮಾಡೋದಿಲ್ವಾ? ಹಾಗೆ ಅಲೌಕಿಕ ಪಾರಲೌಕಿಕ ತಾಯಿ ತಂದೆಗೆ ಜೊತೆಗೂ ಮಾಡಿದಾಗ ನೀವು ಹತ್ತಿರ ಬರ್ತೀರಿ. ಅದಕ್ಕಾಗಿ ಬ್ರಹ್ಮ ಬಾಬಾ ಏನು ಮಾಡಿದ್ರು? ಮಕ್ಕಳ ಜೊತೆ ಬ್ಯಾಡ್ಮಿಂಟನ್ ಆಡಿದ್ರು ಆಡಿಲ್ವೋ? ವಾಕಿಂಗಿಗೆ ಹೋದ್ರೂ ಹೋಗಿಲ್ವೋ? ಹೋಗಿದ್ರು ತಾನೆ? ಇಲ್ಲ ಅಂದಿಲ್ಲ, ನಾನು ಜ್ಞಾನ ಮಾತ್ರ ಹೇಳ್ತೇನೆ, ಜ್ಞಾನಕ್ಕೆ ಮಾತ್ರ ನನ್ನ ಹೊತ್ತಿಗೆ ಬನ್ನಿ, ಬೇರೆ ಯಾವುದಕ್ಕೂ ನನ್ನ ಹತ್ರ ಬರಬೇಡಿ ಅಂತ ಹೇಳಿದಾರೆ ಬ್ರಹ್ಮ ಬಾಬಾ. ಮಕ್ಕಳಿಗೆ ಊಟ ಮಾಡಿಸಿದ್ರೋ ಇಲ್ವೋ? ಆರೋಗ್ಯ ಸರಿ ಇಲ್ಲ ಅಂದರೆ ಟ್ಯಾಬ್ಲೆಟ್ಸನ್ನು ಕೊಟ್ಟಿದ್ದಾರಾ ಇಲ್ವೋ? ಹೀಗೆ ಬ್ರಹ್ಮ ಬಾಬಾ ನಮಗೆ ಮಾಡಿ ತೋರಿಸಿದ್ದಾರೆ ಆತ್ಮೀಯರೇ. ಆರಂಭದಲ್ಲಿ ಸ್ಪಷ್ಟವಾಗಿ ಕೇಳಿ, ಆರಂಭದಲ್ಲಿ ನಾನು ಚಿಕ್ಕ ಮಗುವಾಗಿ ಬಾಬ್ದಾದಾರ ಜೊತೆಗೆ ಇದೆಲ್ಲ ಹರಕತ್ ಮಾಡಬೇಕು. ಇದೆಲ್ಲ ಏನು ಮಾಡಬೇಕು? ಕಾಯಕವನ್ನು ಮಾಡಿದ ಮೇಲೆ ನೀವು ದೊಡ್ಡವರಾದ ಮೇಲೆ, ನೀವು ದೊಡ್ಡವರಾಗಿ ಈಶ್ವರಿ ಪರಿವಾರದವ್ರ ಜೊತೆಗೆ ನೀವೇನು ಮಾಡಬೇಕು? ಆವಾಗ ನೀವು ಚಿಕ್ಕವರಲ್ಲ, ಆವಾಗ ನೀವ್ಯಾರೋ? ನೀವು ದೊಡ್ಡವರು. ನೋಡಿ, ಆಯುಸ್ಸಿನಲ್ಲಿ ಮಮ್ಮ ಚಿಕ್ಕವರಾಗಿದ್ರು, ಹೌದಾ? ಆದರೆ ಬೇರೆಯವರಿಗೆ ಜ್ಞಾನ ಹೇಳೋದಲ್ಲಿ ಮಮ್ಮ ಏನಾಗಿದ್ರು? ಸೀನಿಯರ್ ಆಗಿದ್ರು ಅಲ್ವಾ? ವಿಚಾರ ಸಾಗರ ಮಂಥನ ಮಾಡೋದಲ್ಲಿ, ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಡೈರೆಕ್ಷನ್ ಕೊಡೋದಲ್ಲಿ, ತನ್ನ ಜನ್ಮ ಕೊಟ್ಟಂತ ತಾಯಿಗೂ ಮಮ್ಮ ಏನಾಗಿದ್ರು? ತಾಯಿ ಆಗಿದೆ. ಯಾಕೆಂದ್ರೆ ಬ್ರಹ್ಮಬಾಬನ ಜೊತೆಲಿ ಇದ್ದು ಏನು ಮಾಡಿದ್ರು ಅವರು? ಆ ಟ್ರೈನಿಂಗ್ ಅನ್ನು ತೆಗೆದುಕೊಂಡಿದ್ರು. ಹಾಗೆ ಕೆಲವೊಂದ್ಸ ನಾನು ಮಗು ಆಗಬೇಕು, ನಾನು ತಂದೆ ಆಗಬೇಕು, ನಾನು ಅಜ್ಜ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಹೀಗೆ ವೆರೈಟಿ ಸಂಬಂಧವನ್ನು, ವೆರೈಟಿ ಆತ್ಮಗಳ ಜೊತೆಗೆ ಬೇರೆ ಬೇರೆ ಕರ್ಮದಲ್ಲಿ ಬಾಬನ ಜೊತೆಗೆ ನೀವು ಇದ್ದಾಗ ಮಕ್ಕಳೇ, ಅಮೃತ ವೇಳೆ ಎಲ್ಲ ಪೂರ್ತಿ 24 ಗಂಟೆನೂ ನಿಮ್ಗೇನಾಗ್ಬಿಡ್ತದೆ? ಕಡಿಮೆ ಆಗ್ತದೆ. ಏನಾಗ್ತದೆ? 24 ಗಂಟೆನೂ ಕೂಡ ನಿಮ್ಗೆ ಏನಾಗತ್ತೆ? ಕಡಿಮೆ ಆಗತ್ತೆ. ಅದಕ್ಕಾಗಿ ಬಾಬನ ಜೊತೆಯಲ್ಲಿ ನಿಮಗೆ ಬೇಕಾಗಿರುವಂಥ ರೀತಿಯಲ್ಲಿ ಏನು ಮಾಡಬೇಕು? ಯೋಗವನ್ನು ಮಾಡಿ. ಯಾವಾಗ? ಆರಂಭದ ಹಂತದಲ್ಲಿ ಮಾತ್ರ. ಅದು ಫೈನಲಿ ಹೆಚ್ಚಿನ ಸಮಯ ನಾವೆಲ್ಲಿರಬೇಕು? ಇವಾಗ ನೀವು ಅಪ್ಪ ಅಮ್ಮನ ಜೊತೆಲಿ ಇದ್ದಾಗ, ಅಪ್ಪದೊಂದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿಲಿ ಹೆಚ್ಚಿಗೆ ಸಮಯ ಕಳಿಸ್ತಿರೋ, ಮನೇಲಿ ಅಪ್ಪ ಅಮ್ಮನ ಜೊತೆಗೆ ಜಾಸ್ತಿ ಸಮಯ ಕಳೀತಿರೋ? ಮನೇಲಿ ಕಳಿಬೇಕು, ಫ್ಯಾಕ್ಟ್ರಿಲಿ ಕಳಿಬೇಕು? ಯಾವುದ್ರಲ್ಲಿ ಕಳಿಬೇಕು? ನಮಗೆ ಸಂಪಾದನೆ ತಾನೇ ಬೇಕು. ಓಕೆ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆಗೆ ನೀವು ಟೈಮ್ ಕಳೆದ್ರೆ ನಿಮ್ಮ ಅಪ್ಪ ಅಮ್ಮ ನಿಮಗೆ ಸಂಬಳ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಸಂಬಳ ಕೊಡೋದು ಯಾವಾಗ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನೀನು ನನ್ನ ಹತ್ರ ಮಾತಾಡಿದ್ರೆ ನಾನು ಸಂಬಳ ಕೊಡಲ್ಲ. ನೀನು ಬ್ರಹ್ಮ ಭೋಜನ ಮಾಡಿದ್ರೆ ಅದು ಯೋಗ ಅಲ್ಲ. ಯೋಗ ಯಾವುದು?
ನಿನ್ನ ಸಂಪಾದನೆ ಆಗೋದು ಯಾವುದು? ನಿಮ್ಗೆ ಯಾವಾಗ ಸಂಬಳ? ನೀನು ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಪರಮಾತ್ಮನಲ್ಲಿರುವಂಥ ಸಪ್ತ ಗುಣಗಳನ್ನು ವಿಶ್ವಕ್ಕೆ ಎಲ್ಲ ಕಡೆಗೂ ಹರಡಲಿಕ್ಕೆ ನೀನು ನಿಮಿತ್ತನಾದಾಗ, ಭಗವಂತನಲ್ಲಿರುವಂಥ ವಸ್ತುಗಳನ್ನು ವಿಶ್ವಕ್ಕೆ ಕೊಡಲಿಕ್ಕೆ ನೀನು ನಿಮಿತ್ತನಾದಾಗ, ವ್ಯಾಪಾರ ಮಾಡಿದಾಗ ಮಾತ್ರ ವ್ಯಾಪಾರದ ಕಮಿಷನ್ ನಿನ್ನ ಅಕೌಂಟಲ್ಲಿ ಏನಾಗ್ತದೆ? ಜಮಾ ಆಗ್ತದೆ. ಅಂದಮೇಲೆ ಹೆಚ್ಚಿನ ಸಮಯ ಯಾವ್ದು ಕಡೆ ಗಮನ ಕೊಡಬೇಕು ವೆಂಕಟೇಶಣ್ಣವರೇ? ತಂದೆ ಜೊತೆಗೆ ವ್ಯಾಪಾರದಲ್ಲಿ. ಅಂದರೆ ಭಗವಂತನ ಶಕ್ತಿಯನ್ನು ಏನು ಮಾಡಬೇಕು? ನಾವು ಕೊಡ್ತಾ ಇರಬೇಕು. ಅದನ್ನು ನಿಲ್ಲಿಸಲೇಬಾರ್ದು. ಕೆಲವೊಂದ್ಸಲ ಮನೆಯಲ್ಲಿ ನಾವು ವ್ಯಾಪಾರ ಮಾಡ್ತಾ ಮಾಡ್ತಾ ಏನು ಮಾಡ್ತಿರ್ತೀವಿ? ಊಟ ತಿಂಡಿ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಅದನ್ನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಅವಾಗ ನೀವು 2 ಗಂಟೆಯಿಂದ 4:45 ಕೂತ್ಕೊಂಡ್ರೂ ಕೂಡ ಏನಾಗೋದಿಲ್ಲ. ಓಕೆ, ನಮ್ಗೆ ನಿರ್ಮಲ ಅಕ್ಕರು ಹೇಳ್ತಾರೆ, ಏನು ಹೇಳ್ತಾರೆ ಗೊತ್ತಾ ಅಣ್ಣವ್ರೆ, ನಾವೊಂದು 1/4 ಗಂಟೆ ಯೋಗದಲ್ಲಿ ಕೂತ್ಕೊಂಡ್ಬಿಟ್ಟು ನಮ್ಗೆ ನಿದ್ದೆ ಬಂದ್ಬಿಡ್ತದೆ. ನೀವು ಆ ಎದುರುಗಡೆ ಚೇರ್ ಮೇಲೆ ಬೆಳಗಿಂದ ಸಾಯಂಕಾಲದವರೆಗೂ ಏನು ಮಾಡಿರ್ತೀರಿ? ಎದುರುಗಡೆನೂ ಕುಂತಿರ್ತೀರಾ, ಕಂಪ್ಯೂಟರ್ ಎದುರುಗಡೆ ಕುಂತಿರ್ತೀರಿ, ಯಾವಾಗಲೂ ಕಣ್ಣು ಮುಚ್ಚೋದೇ ಇಲ್ಲ. ಹೆಂಗೆ ಕೂತ್ಕೊಂಡಿರ್ತೀರಾ ಅಂತ ಕೇಳ್ತಾರೆ. ಯಾರು ಕೇಳ್ತೀರಾ? ಕೇಳಲ್ವಾ? ಯಾಕೆ ಮಾಡ್ತೀವಿ ಹೇಳಿ? ವ್ಯಾಪಾರ ಆಗ್ತಾ ಇದೆ, ಲಾಭ ಆಗ್ತಾ ಇದೆ ಅಲ್ವಾ? ಒಂದು ಅಂಗಡಿ ಕ್ಲೋಸು, ಇನ್ನೊಂದು ಅಂಗಡಿ ಓಪನ್ ಆಗಿರ್ತದೆ. ಆಫ್ಲೈನ್ ಕ್ಲೋಸು, ಆನ್ಲೈನ್ ವಾನು ಅಲ್ವಾ? ಅವಾಗ ಏನಾಗತ್ತಂದ್ರೆ ವ್ಯಾಪಾರ ಮಾಡ್ತಾ ಹೋಗೋದು, ಲಾಭ ಇವತ್ತಿದೆ ಅಂತ ಬಿಟ್ಟು ನಾಳೆ ಆ ಚಾನ್ಸ್ ನನಗೆ ಸಿಗ್ತದೆ ಅಂತ ಗ್ಯಾರಂಟಿ. ಅದಕ್ಕೆ ಹೇಳ್ತಾರೆ ಕಂಡವರ ಮದುವೆಯಲ್ಲಿ ಅದಕ್ಕಾಗಿ ಅವಕಾಶ ಸಿಕ್ಕಿದಾಗ ನಾವು ಅದೇನು ಮಾಡಬೇಕಾಗತ್ತೆ? ಸಂಪೂರ್ಣ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಆತ್ಮೀಯರು ಒಂದು ವಿಷಯ ತಿಳ್ಕೊಳ್ಳಿ, ಬಾಬನ ಯಥಾರ್ಥ ಮಕ್ಕಳಿಗೆ ಒಂದು ದಿನದಲ್ಲಿ ಎಷ್ಟು ಸಮಯ ಅಮೃತ ವೇಳೆ? ಒಂದು ಮುರಳಿಯಲ್ಲಿ ಬಾಬಾ ಹೇಳ್ತಾರೆ 1 ಅವರ್, ಇನ್ನೊಂದು ಮುರಳಿಯಲ್ಲಿ ಹೇಳ್ತಾರೆ 2 ಗಂಟೆಯಿಂದ. ಎಷ್ಟು ಗಂಟೆಯಿಂದ? ಇನ್ನೊಂದು ಮುರಳಿಯಲ್ಲಿ ಹೇಳ್ತಾರೆ ನನ್ನ ಮಗುವಾದ ಮೇಲೆ ಪೂರ್ತಿ ಸಂಗಮ ಯುಗನೇ ನಿನಗೆ ಯಾವುದು? ನೀವು ಹೀಗೆ ಯೋಚನೆ ಮಾಡಿ ಆತ್ಮೇಲೆ, ಬಾಬನ ಮಗು ಆಗಿ ಭಗವಂತನ ಮನೆಗೆ ಬಂದಾಗ ನಿಮ್ಮ ಜೊತೆಗೆ ನಿಮ್ಮ ಅಪ್ಪ ಎಷ್ಟೊತ್ತಿರ್ತಾ ಇದ್ರು, ಇವತ್ತು ಎಷ್ಟೊತ್ತಿರ್ತಾ ಇದ್ದಾರೆ? ಅಪ್ಪನ ಜೊತೆಗೆ ನಿಮ್ಮ ಸಮಯ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ? ಆಗಿದೆ ತಾನೆ? ಜಾಸ್ತಿ ಮಾಡ್ಲಿಕ್ಕೆ ಬರುತ್ತೆ ತಾನೆ? ಮೊದಲಾದೇನಂತ ಆಫಿಷಿಯಲ್ ಬಾಬನ ಮನೆಗೆ ಬಂದ್ವಿ, ಜ್ಞಾನ ಕೇಳಿದ್ವಿ ಅಷ್ಟೇ. ಇವಾಗ ಆಫಿಷಿಯಲ್ ಕಡಿಮೆ ಆಗಿಬಿಟ್ಟಿದೆ. ಬಾಬನ ಮೇಲೆ ಗೌರವನೇ ಕಡಿಮೆ ಆಗಿಬಿಟ್ಟಿದೆ. ಯಾಕೆ ಹೇಳಿ? ನಮ್ಮವರಲ್ವಾ? ಹಾಗೆ ಯೋಗೇಶಣ್ಣನ ಮೇಲೂ ಹಂಗೆ ಆಗ್ತದೆ. ಫಸ್ಟ್ ಯೋಗೇಶಣ್ಣ ಅಂತ ಎಲ್ಲಿಂದಾನು ಬರ್ತಾರಪ್ಪ ಅಂತ ಸ್ವಲ್ಪ ಏನಿರ್ತದೆ ಕೊನೆ? ಭಯ, ಭಕ್ತಿ, ಹೆದರಿಕೆ ಎಲ್ಲ ಇರ್ತದೆ. ಆಮೇಲೆ ಹತ್ರ ಹೋಗ್ತಾ ನಮ್ಮ ಯೋಗೇಶಣ್ಣ ಅಲ್ವಾ ನಡೆಯತ್ತೆ. ಯೋಗೇಶಣ್ಣ ಯಾರು? ಅದನ್ನು ಇವತ್ತು ಬಾಬಾ ಮೂಡ್ಲಿಲ್ಲಿ ಹೇಳಿದ್ರು, ಸಮಯ ಸಂದರ್ಭದ ಅನುಸಾರ ನಮ್ಮನ್ನು ನಾವೇನು ಮಾಡ್ಕೊಳ್ಬೇಕು? ಮೋಲ್ಡ್ ಮಾಡ್ಕೊಳ್ಬೇಕು. ಸದಾ ನಾನು ಸೀರಿಯಸ್ ಆಗಿರ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನ ಜೊತೆಗೆ ಇರ್ತಾ ನಾವೇನು ಮಾಡ್ತೀವಿ? ಬೇಡೋದನ್ನು ನಿಲ್ಲಿಸಿಬಿಡ್ತೀವಿ. ಏನು ಮಾಡ್ತೀವಿ? ಜಗಳ ಮಾಡಿ ತಗೊಳ್ತೀವಿ. ಏನು ಮಾಡ್ತೀವಿ? ಜಗಳ ಅಂತಂದ್ರೇನು? ಅಧಿಕಾರ ನನಗೆ ಕೊಡದೆ ಮತ್ತೆ ಯಾರಿಗೆ ಕೊಡ್ತೀಯ ನೀನು ಅಲ್ವಾ? ಈಗ ಈ ಬಾಬನ ಮನೆಯಲ್ಲಿ ಒಳಗಡೆಗೇನೋ ತಿಂಡಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ಒಳಗಡೆಗೆ ಇಟ್ಟಿದ್ದಾರೆ ಯಾರು? ಕಾಂತಕರು. ಓಕೆನಾ? ನೀವು ಹೋಗ್ಬಿಟ್ಟು ತೊಗೊಂಡು ಬರ್ಲಿಕ್ಕೆ ಆಗುತ್ತೋ ಆಗಲ್ಲೋ? ಓಕೆ, ಯೋಗೇಶಣ್ಣ ಹೋಗ್ಬಿಟ್ಟು ತೊಗೊಂಡು ಬರ್ಬೋದಾ? ಅದ್ಯಾಕೆ? ನಿಮ್ಗೆ ಯಾಕೆ ಆಗೋದಿಲ್ಲ? ಯೋಗೇಶಣ್ಣಿಗೆ ಯಾಕೆ ಆಗುತ್ತದೆ? ಯಾಕಾಗತ್ತೆ? ಅಧಿಕಾರ. ಸೇವೆ ಮಾಡೋದು ನನಗೇನಿರುತ್ತೆ? ಅಧಿಕಾರ. ಓಕೆ, ನಾನಾದರೂ 1 ಸೆಕೆಂಡ್ ಯೋಚನೆ ಮಾಡಬೇಕೇನೋ, ಕಾಂತಕರು ಮೊಮ್ಮಗು ಒಳಗಡೆ ಹೋಗ್ಬೇಕಾದ್ರೆ ಯೋಚನೆನೇ ಮಾಡಲ್ಲ. ಅವನೇನು ಮಾಡ್ತಾನೆ? ಸೀದಾ ಏನು ಮಾಡ್ತಾನೆ? ಒಳಗಡೆ ಹೋಗ್ಬಿಟ್ಟು ಕಾಂತಕ ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡಿಲಿ, ಅವನೇನು ಮಾಡ್ತಾನೆ? ಎತ್ಕೊಂಡಿದ್ದಾಯ್ತು, ತಿಂದಿದ್ದಾಯ್ತು. ಯಾಕೆಲ್ಲ ಅವನಿಗೇನಿದೆ? ಇವ್ರು ಎಷ್ಟು ಬೇಕಾದ್ರೂ ಬೊಬ್ಬೆ ಹೊಡಿತಾರಲ್ಲ, ಅವ್ರಿಗೇನು ಭಯ ಬರೋದಿಲ್ಲ. ಅವನಿಗೆ ಭಯ ಬರೋದು ಯಾವಾಗ? ಅಮ್ಮ ಎದುರುಗಡೆ ಬಂದ್ಬಿಟ್ಟು ಗಡಗಡಗಡ ಅಂತ ಏನು ಮಾಡಿಬಿಡ್ತಾನೆ? ಹೆದ್ದು ಬಿಡ್ತಾನೆ. ಅಜ್ಜಿಗೆ ಅವನೇನು ಮಾಡೋದಿಲ್ಲ? ಹೆದರೋದಿಲ್ಲ. ಹಾಗೆ ಆದ್ಮೇಲೆ ಬಾಬನ ಜೊತೆಗೆ ನಮ್ಮ ಸಂಬಂಧ ಸೀರಿಯಸ್ ಇದ್ದಾಗ ಸೀರಿಯಸ್ಸೇ. ಅಂತಂದರೆ ಅವನು ಪಾಠ ಮಾಡಬೇಕಾದ್ರೆ ನಾವು ಯಾರು? ವಿದ್ಯಾರ್ಥಿನೇ. ಆಟ ಆಡಬೇಕಾದ್ರೆ ಆಟಗಾರನೇ. ಪ್ರಿಯತಮನಿದ್ದಾಗ ಎಲ್ಲ ವೆರೈಟಿಯ ಸಂಬಂಧವನ್ನು ಸರ್ವ ಸಮಯದಲ್ಲಿ ಸರ್ವ ಕರ್ಮದಲ್ಲಿ ನಾವು ಬಾಬನ ಹತ್ರ ಮಾಡ್ತಾ ಹೋದಾಗ ತಂದೆಯನ್ನು ನೆನಪು ಮಾಡೋದಲ್ಲ, ತಂದೆಯನ್ನು ಮರೆಯೋದು ನಿಮಗೆ ಏನಾಗ್ತದೆ? ಕಷ್ಟವಾಗ್ತದೆ. ಆರಂಭದಲ್ಲಿ ನೀವು ನೋಡಿರ್ಬೋದು, ಬಾಬನ ಮನೆಗೆ ಬಂದಾಗ 1 ಗಂಟೆ ಮುಡ್ಲಿ ಕೇಳೋದು ನಿಮ್ಗೆ ಏನಾಗ್ತದೆ ಅಲ್ವಾ? ಈ 3 ದಿನದ ಬಟ್ಟಿಯಲ್ಲಿ 10 ಗಂಟೆಗಾದರೂ ಇನ್ನೂ ಜ್ಞಾನ ಹೇಳ್ತಾ ಇದ್ದಾರೆ ಅಂತ ಬಾಯಿ ಒಬ್ಬರು ಮಾಡ್ಕೊಂಡು ಬರ್ತೀವಿ. ಬೆಳಗಿನ ಸಾಯಂಕಾಲದವರೆಗೆ ಹೇಳ್ತಾ ಇದ್ರು ಕೂಡ, ಕ್ಲಾಸ್ ಮುಗಿದ್ರು ಕೂಡ ಹೇಳಲಿಕ್ಕೆ ಯೋಚನೆ ಮಾಡ್ತಾರೆ, ಇನ್ನೇನದು ಜ್ಞಾನ ಹೇಳ್ತಾರೆ ಕೇಳೋಣ ಅಂತ. ಯಾಕೆ ಹೇಳಿ? ಅಷ್ಟು ಬೇಕಾಗಿರೋದು ನಮ್ಗೆ ಏನಾಗ್ತಾ ಇರ್ತದೆ? ಸಿಗ್ತಾ ಇರ್ತದೆ, ವಿಷಯ ಅರ್ಥ ಆಗ್ತಾ ಇರ್ತದೆ, ಬದಲಾವಣೆ ಆಗ್ತಾ ಇರ್ತದೆ, ಸಂಪಾದನೆ ಆಗ್ತಾ ಇರ್ತದೆ ಅಲ್ವಾ? ಅದಕ್ಕಾಗಿ ಆತ್ಮೀಯರೇ, ಭಗವಂತ ನಿಮ್ಗೆ ಕೊಡ್ಲಿಕ್ಕೆ ಬಂದಿದ್ದಾರೋ ಬಂದಿಲ್ವೋ? ಇವತ್ತಿನ ವರದಾನದಲ್ಲಿ ಹೇಳಿದ್ದಾರೆ, ನಾನೆಲ್ಲದು ಲಾಕ್ ಮಾಡಿಟ್ಟಿದ್ದೇನಾ? ಬೀಗ ಹಾಕಿಟ್ಟಿದ್ದೇನಾ? ಇಲ್ಲ ತಾನೆ. ನಾನೇನು ಮಾಡಿದ್ದೇನೆ? ಓಪನ್ ಇಟ್ಟಿದ್ದೀನಿ. ಯಾರು ಎಷ್ಟು ಬೇಕಾದರೂ ಏನು ಮಾಡಿ
ತೆಗೆದುಕೊಳ್ಳಿ. ಅದಕ್ಕೆ ಯಾರು ಇಷ್ಟು ತಗೊಳ್ತಾರೋ ಅವರಿಗೆಂದೂ ಕೂಡ ಬಾಬನ ಜೊತೆಗಿರೋದು ಸುಸ್ತು ಕಷ್ಟಾರು ಅಂತ ಅನ್ಸಲ್ಲ. ಓಕೆ, ಈಗ ನಿಮ್ಗೆ ಪ್ರಶ್ನೆ, ಈಗ ನೀವು ಇಷ್ಟೆಲ್ಲ ಜನ ಬಟ್ಟಿಗೆ ಬಂದಿದ್ದೀರಲ್ವಾ, ನಿಮಗೆ ಯೋಗೇಶ್ ಅಣ್ಣನ ಜೊತೆಗೆ ಇರ್ಲಿಕ್ಕೆ ಇಷ್ಟನೋ ಕಷ್ಟನೋ? ಅವ್ರ ಜೊತೆಗಿರೋದು ತುಂಬ ಸಮಯಕ್ಕೆ ಏನಪ್ಪ ಬೋರ್ ಹೊಡ್ಸತ್ತೆ ಅಂತ ಅನ್ಸತ್ತಾ? ಹಂಗೆ ಅನ್ಸಿದ್ದಿದ್ರೆ ನೀವು ಅಷ್ಟು ದೂರದಿಂದ ಇಲ್ಲಿಗೆ ಬರ್ತಾನೆ ಇರಲಿಲ್ಲ ಅಲ್ವಾ? ಯಾಕೆ? ಯೋಗೇಶ್ ಅಣ್ಣ ಯಾರು? ನಮ್ಮವರು ಹೇಳುವಂಥ ಆ ಭಾವನೆ. ಹಾಗೆ ಪರಮಾತ್ಮನನ್ನು ಕೂಡ ಯಾರೋ ದೊಡ್ಡ ವ್ಯಕ್ತಿಯಾಗಿ ಅಲ್ಲಿ ಇಡಬೇಡಿ. ಎಲ್ಲಿ ಇಡಬೇಡಿ. ಹಂಗದ ಅವರಿಗೆ ಗೌರವ ಇರಲಿ, ಅವರಿಗೆ ಪ್ರೀತಿ ಇರಲಿ. ಅದೆಲ್ಲದಕ್ಕಿಂತ ಭಗವಂತನೇನು ಮಾಡಿ ನನ್ನವನನ್ನಾಗಿ ಮಾಡ್ಕೊಳ್ಳಿ. ಆವಾಗ ಬಾಬನ ಜೊತೆಗಿರೋದು ನಿಮ್ಗೆ ಏನಾಗ್ತದೆ? ಸಹಜವಾಗತ್ತೆ. ಆತ್ಮೀಯರೇ, ನೆನಪು, ಯೋಗ ಇದೆಲ್ಲ ಆರಂಭದ ಅಂತ. ಯಾವಾಗ ಬಾಬಾ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಅಂತಂದರೆ, ಒಂದು ಏನು ಹೇಳ್ತಾರೆ ಅದಕ್ಕೆ, ಹುಡುಗಿ ಅಂತ ಏನು ಹೇಳ್ತಾರೆ, ಕನ್ಯೆ. ಒಂದು ಕನ್ಯೆಗೆ ತಂದೆ ತಾಯಿ ಮುಂದೆ ಮದುವೆ ಆಗುವಂಥ ವರನನ್ನು ಫಿಕ್ಸ್ ಮಾಡ್ಕೊಂಡು ಬಂದಿದ್ದರೆ ಆ ಕನ್ಯೆ ಆ ವರನ ಪ್ರತಿ ಏನು ಮಾಡ್ತಾಳೆ? ನೆನಪು ಮಾಡ್ತಾಳೆ. ಏನು ಮಾಡ್ತಾಳೆ? ಯಾರು ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ? ಅಪ್ಪ ಅಮ್ಮ ಫಿಕ್ಸ್ ಮಾಡ್ಕೊಂಡು ಬಂದಿದ್ದಾರೆ. ವಧುವಿನ ಕೈಲಿ ಏನಿದೆ? ಫೋಟೋ ಮಾತ್ರ ಇದೆ, ಮಾತಾಡಿಲ್ಲ. ಓಕೆ, ಎಂಗೇಜ್ಮೆಂಟ್ ಆಗುವವರೆಗೂ ಕೂಡ ಕನ್ಯೆ ಯಾರ ಜೊತೆಗೆ? ಮದುವೆ ಆಗುವ ವರನ ಜೊತೆಗೆ ಹೆಂಗಿರ್ತಾಳೆ? ನೆನಪು. ಓಕೆ, ಯೋಗ ಯಾವಾಗ? ಯೋಗ ಯಾವಾಗ? ಮದುವೆ ಅಲ್ಲ, ಎಂಗೇಜ್ಮೆಂಟ್ ಮಧ್ಯೆ ಟೈಮ್ ಇದೆಯಲ್ಲ. ವರ ಎದುರುಗಡೆಗೆ ಬಂದಿದ್ದಾನೆ. ಏನು ಬಂದಿದ್ದಾನೆ? ವರ ಎದುರುಗಡೆಗೆ ಬಂದಾಗ ಆ ಕನ್ಯೆ ವರನನ್ನು ಏನು ಮಾಡ್ತಾಳೆ? ನೋಡ್ತಾಳೆ. ನೆನಪಲ್ಲ ಕರೆ, ಎದುರುಗಡೆಗಿದ್ದಾಗ ಯೋಗ ಅಲ್ವಾ? ನೆನಪು ಯಾವಾಗ? ಅವನು ಎದುರುಗಡೆಗಿಲ್ಲ, ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ. ಎಂಗೇಜ್ಮೆಂಟ್ ಆಗಿಬಿಟ್ಟಿದ್ಯಾ? ಮದುವೆಲ್ಲ ಇಲ್ಲಿ ಅಪ್ಪ ಅಮ್ಮ ಬಂದ್ಬಿಟ್ಟು ಹೇಳ್ತಾರೆ, ಅವ್ರಂತ ಅಷ್ಟು ಕಾರ್ ಇದೆ, ಇಷ್ಟು ಬಿಲ್ಡಿಂಗ್ ಇದೆ, ಹಂಗಿದೆ ಹೆಂಗಿದೆ ಅಂತ ಹೇಳ್ತಾರೆ. ಇವಳು ಏನು ಮಾಡ್ತಾರೆ? ನೆನಪು ಮಾಡಿಬಿಟ್ಟು ನಾನು ಮದುವೆ ಆಗಿಬಿಟ್ಟು ಲಂಡನಿಗೆ ಹೋಗ್ತೇನೆ, ಅಲ್ಲಿಗೆ ಹೋಗ್ತೇನೆ, ಇಲ್ಲಿ ಹೋಗ್ತೇನೆ. ಇವ್ರದ್ದು ಏನಿರ್ತದೆ? ಕನಸು ಕಾಣೋದು. ನೆನಪು. ಇದಕ್ಕೇನು ಹೇಳ್ತಾರೆ? ನೆನಪು. ಓಕೆ, ವರ ಎದುರುಗಡೆ ಬಂದಿದ್ದಾನೆ, ಅವಾಗೇನು? ಯೋಗ. ಇವಾಗ ನಡೀತಲ್ಲ, ಎಂಗೇಜ್ಮೆಂಟ್ ಮುಗಿದ ಮೇಲೆ ಏನಾಗ್ತದೆ? ಮೀಟಿಂಗ್ ಅಂತೆ, ಪಾರ್ಟಿ ಅಂತೆ, ಮಾತುಕತೆ ಅಂತೆ, ಪ್ರಶ್ನೆಗಳು ಇದೆಲ್ಲ ಇರ್ತವೆ. ಇದೆಲ್ಲ ಯಾವುದು? ಯೋಗ. ಮದುವೆ ಆದಮೇಲೆ ಜೀವನ. ಅವಾಗ ನೆನಪಿದೆಯಾ? ಯೋಗ ಇದೆಯಾ? ಏನು ಮಾಡಬೇಕು? ಈಗ ನೀವು ಹೇಳಿ, ನೀವಿನ್ನೂ ನೆನಪು ಮಾಡ್ತಾ ಇದ್ದೀರಿ ಅಂತಂದರೆ ಇನ್ನು ಬಾಬನ ಜೊತೆ ಮದುವೆ ಆಗಲಿಲ್ಲ. ಬಾಬಾ ಎಂಗೇಜ್ಮೆಂಟ್ ಮಾಡಿದ್ದಾರೆ, ಇನ್ನು ನೀವು ನೆನಪದಲ್ಲಿ ಇದ್ದೀರಿ, ಇನ್ನು ಯೋಗನೂ ಬರೋದಿಲ್ಲ ಅಂತಂದರೆ ಬಾಬನ ಎದುರುಗಡೆಗೆ ನೋಡೇ ಇಲ್ಲ. ಈಗ ನೆನಪು ಮಾಡಬೇಕು, ಯೋಗ ಮಾಡಬೇಕು, ಅಥವಾ ಜೀವನ ಮಾಡಬೇಕು? ಹಾಗಾಗಿ ಜೀವನ ಮಾಡ್ತಾ ಇದ್ದಾಗ ಮತ್ತೆ ನೆನಪು ಮಾಡುವಂಥ ಪ್ರಶ್ನೆ ಹೆಂಗೆ ಬಂದ್ಬಿಡ್ತದೆ? ನಿಮ್ಮ ಮನೆಯಲ್ಲಿ ನಿಮ್ಮ ಪತಿ ಯಾವ ರೂಮ್ನಲ್ಲಿ ಅದು ಇಲ್ಲಿ, ಅವಾಗ ಅವ್ರನ್ನ ನೆನಪು ಮಾಡಬೇಕಾ? ಇಲ್ಲ. ಪತಿ ನಮ್ಮ ಮನೇಲಿ ಎಲ್ಲರೂ ಏನು ಹೇಳ್ತಾರೆ? ಅಣ್ಣವ್ರೆ ನೀವು ಕೊಟ್ಟಿರೋ ಉದಾಹರಣೆ ಎಲ್ಲ ಅರ್ಥ ಆಗತ್ತೆ, ಅದು ಅಮೃತ ವೇಳೆ ಕೂತ್ಕೊಂಡು ಏನಾಗ್ಬಿಡ್ತದೆ? ಉದಾಹರಣೆ ಎಲ್ಲ ಕರೆಕ್ಟ್ ಅಂತ ಅನಿಸುತ್ತೆ ಅನ್ನೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ನಾವು ಮಾಡ್ಲಿಕ್ಕೆ ಹೋದಾಗ ಏನಾಗ್ಬಿಡ್ತದೆ? ಅದು ನಿದ್ರೆ ಬಂದ್ಬಿಡ್ತದೆ, ಕಷ್ಟ ಆಗಿಬಿಡ್ತದೆ, ತೊಂದರೆ ಬಡ್ದುಬಿಡ್ತದೆ. ಕಾರಣ ಏನು ಅಂತಂದರೆ, ನೀವೊಂದು ಫಾರ್ಮೇಟಲ್ಲಿ ಏನು ಮಾಡ್ತೀರಿ? ಶಿಸ್ತುಬದ್ಧಾಗಿ ಡಿಸಿಪ್ಲಿನ್ ಆಗಿ ಹೋಗ್ತೀರಿ. ಅದಕ್ಕಾಗಿ ನಿಮ್ಗೆ ಏನಾಗ್ತದೆ? ನಮ್ಗೆ ಯಾವ ಡಿಸಿಪ್ಲಿನೂ ಇಲ್ಲ, ಯಾವ ಲೆಕ್ಕಾಚಾರವೂ ಇಲ್ಲ. ನಮ್ಮ ಮನಸ್ಸಿಗೆ ಬಂದಾಗ ನಾವು ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಮನಸ್ಸಿಗೆ ಅಂತಂದರೆ, ನನ್ನ ಈಶ್ವರಿ ಜೀವನದಲ್ಲಿ ಆರಂಭದಿಂದಲೂ ಏನು ಮಾಡಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದು ನಮ್ಮಪ್ಪ ಮಾತ್ರ. ಯಾರು ಹೇಳ್ಕೊಟ್ಟಿದ್ದು? ಅಪ್ಪ ಹೇಳ್ಕೊಟ್ಟು ನಾನು ಡೈರೆಕ್ಟಾಗಿ ಅವನತ್ರ ತೊಗೊಂಡು ಹೋಗ್ತಿದ್ದೇನೆ ಅಷ್ಟೇ. ಮತ್ತು ಯಾರತ್ತೂ ನಾನೇನು ಮಾಡ್ತಾ ಇಲ್ಲ, ಕ್ಲಾರಿಫಿಕೇಶನ್ ತೊಗೊಳ್ತಾ ಇಲ್ಲ. ಅದಕ್ಕಾಗಿ ನನ್ನನ್ನು ಅಪ್ಪ ಅದೇ ರೀತಿಯಲ್ಲಿ ಏನು ಮಾಡಿದ್ದಾರೆ? ಕ್ಲೋಸೆಸ್ಟ್, ನಿಯರೆಸ್ಟ್. ಹಾಗಂತ ಸಣ್ಣವನಿದ್ದಾಗ ನಾನು ತಬಲಾ ಬಾಡಿಸೋದೆಲ್ಲ ಸಣ್ಣವನಿದ್ದಾಗ ಮಾಡ್ತಿದ್ದೆ, ಇವಾಗ ಮಾಡೋದಿಲ್ಲ. ಸಣ್ಣವರಿದ್ದಾಗ ತಾನೇ ಮಾಡೋದು. ಇವಾಗಲೂ ಯಾವಾಗ ಮಾಡ್ತೇನೆ? ತುಂಬ ನಿದ್ರೆಗಿರ್ತೆ ಬಂದರೆ ಅವಾಗ ಏನು ಮಾಡ್ತೇನೆ? ಅವಾಗ ಮಾಡ್ತೇನೆ ಅಲ್ವಾ? ಅದಕ್ಕಾಗಿ ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಾವು ಬಾಬನ ಜೊತೆಗೆ ಏನು ಮಾಡಬೇಕು? ಸಮಯವನ್ನು ಕಳೆದಾಗ ಆವಾಗ ಅಮೃತ ವೇಳೆಯಲ್ಲಿರ್ಬೋದು, ಬೇರೆ ಸಮಯದಲ್ಲಿರ್ಬೋದು, ನಿಮಗೇನಾಗೋದಿಲ್ಲ, ನಿದ್ರೆ ಬರೋದಿಲ್ಲ. ಈಗಲೂ ಕೂಡ ನೋಡಿ, ಕೆಲವೊಂದು ಬಟ್ಟಿಗಳಲ್ಲಿ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಯಾಕೆ? ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಆನ್ಸರ್ ಬರುತ್ತೆ ನೋಡಿ. ಬೇರೆ ಬೇರೆ ಯಾವ ಆನ್ಸರು ಕೂಡ ಬಂದಿಲ್ಲ, ಕರೆಕ್ಟಾಗಿ ಬರಲ್ಲ ಅಲ್ವಾ? ಅದಕ್ಕಾಗಿ ಆ ಎಕ್ಸಸೈಸ್ ಯಾಕೆ ಬರಬೇಕಾಗ್ತದೆ? ಆದ್ಮೇಲೆ ನನಗೆ ತುಂಬ ಬೇಜಾರಾಗೋದು ಯಾಕೆ ಗೊತ್ತಾ? ಇವತ್ತು ರಾಜಯೋಗ ಅಂತಂದರೆ ನಾವು ವಸ್ತುವಿನ ಜೊತೆಗೆ ಜೋಡಿಸ್ತಾ ಇದ್ದೀವಿ ಹೊರತು ಬಾಬನ ಜೊತೆಗೆ ಜೋಡಿಸ್ತಾ ಇಲ್ಲ. ಏನು ಮಾಡ್ತಿದ್ದೀವಿ? ರಾಜಯೋಗ ಮಾಡಬೇಕಾ? ಕೈಲೊಂದು ದೀಪ ಇಟ್ಕೊಳ್ಳಿ. ನಿಮ್ಮ ಗಮನ ಎಲ್ಲೋಯ್ತು? ಬಾಬಾ ಎಲ್ಲಿದ್ದಾರಲ್ಲಿ ಅಲ್ವಾ? ಫೋಟೋ ಕಡೆಗೆ ಇರ್ತಾರೆ, ಗ್ಲೋಬನ್ನು ಇರ್ತಾರೆ, ಗ್ಲೋಬನ್ನು ನೋಡ್ತಾ ಹೋಗಿ. ನಿಮ್ಮ ಗಮನ ಎಲ್ಲೋಯ್ತು? ಗ್ಲೋಬಿನ ಕಡೆಗೆ ಹೋಯ್ತು. ವೈಟ್ ಕಲರ್ ಕೊಟ್ಟು ಗಮನ ಎಲ್ಲೋಯ್ತು? ವೈಟ್ ಕಡೆಗೆ ಹೋಯ್ತು. ಬಾಬನ ಜೊತೆಗೆ ಹೋಯ್ತಾ? ಇಲ್ಲ ಅಲ್ವಾ? ಅದಕ್ಕಾಗಿ ಆದಷ್ಟು ಆತ್ಮಗಳನ್ನು ಬಾಬನ ಜೊತೆಗೆ ಜೋಡಿಸುವಂಥ ಕೆಲಸವನ್ನು ಮಾಡಿ. ಆವಾಗ ನಿಮಗೂ ಸುಸ್ತಾಗಲ್ಲ, ಬೇರೆಯವ್ರಿಗೂ ಕೂಡ ಸುಸ್ತಾಗೋದಿಲ್ಲ ಆತ್ಮೇಲೆ. ಓಕೆ, ಪ್ರಶ್ನೆ ಉತ್ತರ ಸಿಗ್ತಾ ನಿಮಗೆ?
ಈಗ 4ರಿಂದ 4:45 ನಿಮ್ಗೆ ಕೂತ್ಕೊಳ್ಳೋದು ಕಷ್ಟ ಆಗತ್ತೋ ಸಹಜ ಆಗತ್ತೋ? ಓಕೆ, ಅದಾದ್ಮೇಲೂ ನಿಮಗೆ ಬೇಜಾರು ಬಂದರೆ ಯಾರ್ದೋ ಒಬ್ರದ್ದು ನಿಮಗೆ ಕ್ಲಾಸ್ ಇಷ್ಟ ಆಗುತ್ತೆ, ಆ ಕ್ಲಾಸನ್ನು ಏನು ಮಾಡಿ ಕೇಳಿ. ಓಕೆ, ಓಡಾಡಿ. ಅದು ದಯವಿಟ್ಟು ಅಮೃತ ವೇಳೆಯಲ್ಲಿ ಬೇಜಾರಾಯಿತು ಅಂತ ನಿದ್ರೆ ಮಾಡಬೇಡಿ. ಆದಷ್ಟು ಹಾಸಿಗೆ ಮೇಲೆ ಕುತ್ಕೊಳ್ಬೇಡಿ. 1-2 ನಿಮಿಷ ಅಂತ ಕಣ್ಣು ಮುಚ್ಕೊಂಡಿದ್ದರೆ ಖಂಡಿತವಾಗ್ಲೂ ಕೂಡ ಏನಾಗ್ತದೆ, ನಿದ್ರೆ ಬಂದು ಬಿಡ್ತದೆ. ಅದಕ್ಕಾಗಿ ಯಾವುದೋ ಒಂದು ರೂಪದಲ್ಲಿ ಆ ಸಮಯವನ್ನು ನಾವೇನು ಮಾಡಬೇಕು. ಇನ್ನೊಂದು ಬರುತ್ತೆ ಸಂಘಟನೆ. ಏನು ಹೇಳ್ತಾರೆ? ಸಂಘಟನೆ. ಇವತ್ತು ನಾವು ಝೂಮಿನ ಮೂಲಕ ಮಾಡಿದಾಗ ಸಂಘಟನೆಯಲ್ಲಿ ಬರ್ತಾರೆ, ಬೆಳಿಗ್ಗೆ 35-40 ಜನರವರೆಗೂ ಬರ್ತಾರೆ. ಆ ಸಂಘಟನೆ ಇದ್ದಾಗ ಏನಾಗ್ತದೆ, ಅಟೆನ್ಷನ್. ಇನ್ನು ಕೆಲವರು ಹೇಳ್ತಾರೆ, ಅಣ್ಣವ್ರೆ ನಾವು ವಿಡಿಯೋ ಆನ್ ಮಾಡಿದ್ರೆ ಅಟೆನ್ಷನ್ ಇರ್ತದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, ತಲೆಯೆಲ್ಲ ಇರ್ತಾರೆ ನಿರ್ಮಲಕ್ಕವ್ರು. ಯಾಕೆ ಹೇಳಿ? ಯಾಕೆ ಅಟೆನ್ಷನ್ ಇರ್ತದೆ? ಯಾರು ನೋಡಿದ್ರು ಯೋಗೇಶ್ ಅಣ್ಣ ಪಕ್ಕ ನೋಡ್ತಾರೆ. ಅವ್ರು ಸುಮ್ಮನೆ ಹೇಳೋದಿಲ್ಲ, ಮಾಡಿದ್ಮೇಲೆ ಫೋನ್ ಮಾಡ್ತಾರೆ, ಏನಕ್ಕೋರೆ ಇವತ್ತು ನಿದ್ದೆ ಬರ್ತಾರೆ, ಏನು ಸಮಾಚಾರ ಅಂತ ಕೇಳ್ತಾರೆ. ಅದಕ್ಕೆ ಯೋಗೇಶ್ ಅಣ್ಣಗೆ ಹೆದರಾದ್ರೂ ಕೂಡ ಏನು ಮಾಡಬೇಕು, ವಿಡಿಯೋ ಆನ್ ಮಾಡ್ಕೊಂಡ್ಬಿಟ್ಟು ಅವ್ರು ನೋಡ್ತಾ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಭಯ ಭಕ್ತಿ ಇದ್ರೆ ಏನಾಗುತ್ತೆ ಆತ್ಮೀಯರೇ, ಬಾಬಾ ಜೊತೆ ಕನೆಕ್ಷನ್ನು ಚೆನ್ನಾಗಿರ್ತದೆ. ಹಾಗಂತ ನಿಮ್ಮನ್ನು ಎಂದನೇ ಮಾಡಬೇಕು, ಬೇಜಾರು ಮಾಡಬೇಕು ಅಂತ ಉದ್ದೇಶ ಅಲ್ಲ. ಇವಾಗ ನೋಡಿ, ಸ್ಕೂಲಲ್ಲೂ ಕೂಡ ಟೀಚರ್ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತಂದರೆ ಅವರು ಹೇಳಿರುವಂಥ ಪಾಠ ಏನಾಗುತ್ತೆ, ನಿಮ್ಮ ಬುದ್ಧಿ ಒಳಗಡೆಗೆ ಹೋಗುತ್ತೆ. ಅದಕ್ಕಾಗಿ ಆತ್ಮೀಯರು ಇವತ್ತು ಬೇಕಾದಷ್ಟು ಯುಕ್ತಿಗಳು ನಮ್ಮ ಜೊತೆಲಿ ಇದ್ದಾವೆ. ಆ ಯುಕ್ತಿ ಅನ್ನು ನಾವು ತಂದುಕೊಂಡಾಗ ಖಂಡಿತವಾಗಲೂ ಬೆಳಗ್ಗೆ 45 ನಿಮಿಷನಾಗಲಿ ದಿನದ ಹೆಚ್ಚಿನ ಸಮಯವನ್ನು ಬಾಬನ ಜೊತೆ ಕಳೆಯೋದು ನಮಗೇನಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ಕೊನೆಯಲ್ಲಿ ನಿಮ್ಮ ವಿನಂತಿ ಏನು ಅಂತಂದರೆ, ಏನೇ ಆದ್ರೂ ಕೂಡ ನಿಮ್ಮ ಯೋಗದ ವಿಧಾನವನ್ನು, ಬಾಬಾ ಜೊತೆಗೆ ಸಂಬಂಧವನ್ನು ನೀವೇ ಫಿಕ್ಸ್ ಮಾಡ್ಕೊಳ್ಬೇಕೇ ಹೊರತು ಬೇರೆ ಯಾರು ನಿಮ್ಮನ್ನೇನು ಮಾಡೋದಿಲ್ಲ. ಇನ್ನೊಂದು ಮಜಾ ಹೇಳ್ತೇನೆ. ಬೆಂಗಳೂರಿನಲ್ಲಿ ಹೆಚ್ಚಿನ ಆತ್ಮರು ಊಟ ಮಾಡಬೇಕಾದ್ರೆ ಇಲ್ಲಿ ನೋಡ್ತೇನೆ, ವಿಶೇಷವಾಗಿ ಚಿಂತನೆ ಮಾಡಿ ವಾರದಲ್ಲಿ ಕೈಯಲ್ಲಿ ಅನ್ನ ಬಂದು ಹಿಂಗೆ ತೊಗೊಂಡು ಹಿಂಗೆ ಮಾಡ್ತಾ ಇರ್ತಾರೆ ಅವರು. ಯಾಕೆ ಹೇಳಿ? ಪ್ರಾಕ್ಟೀಸ್. ಮುದ್ದೆ ಕೈಲಿ ತಗೊಂಡ ತಕ್ಷಣದಲ್ಲಿ ಹಿಂಗೆ ಮಾಡಿ ಪ್ರಾಕ್ಟೀಸ್ ಆಗಿರೋದಕ್ಕೆ ಅದು ಅನ್ನ ಬಂದರೂ ಹಂಗೆ ಬರ್ತದೆ, ದೋಸೆ ಬಂದರೂ. ಯಾಕೆ ಹೇಳಿದು? ಸಂಸ್ಕಾರ. ಹಾಗೆ ನಮ್ಮ ಸಂಸ್ಕಾರ ಏನು ಅಂತಂದರೆ ಬಾಯಲ್ಲಿ ಹಾಕಿಯೋದೆಲ್ಲ ಅಗಿಯೋದು, ಆಮೇಲೆ ನುಂಗೋದು. ಅದಕ್ಕೆ ಬಾಯಲ್ಲಿ ಏನು ಹಾಕಿದ್ರು ಕೂಡ ನಾವೇನು ಮಾಡ್ತೀವಿ, ಅದು ಜಗಿತೀವಿ ಮತ್ತು ನುಂಗುತ್ತೀವಿ ಅಲ್ವಾ. ಹಾಗೆ ಅವರ ಸಂಸ್ಕಾರ ಏನು ಪ್ರಾಕ್ಟೀಸ್ ಇದೆ, ಅವ್ರು ಯಾರೂ ಕೂಡ ಏನಾಗೋದಿಲ್ಲ, ಬಿಡೋದಿಲ್ಲ. ನೀವು ಬೇಕಾದ್ರೆ ಯೋಚನೆ ಮಾಡಿ, ನಿಮ್ಮ ಮನೇಲಿ ಕೈಯಲ್ಲಿ ಊಟ ಮಾಡ್ತಿರಲ್ಲ, ಓಕೆ, ನಿಮಗೆ ಒಂದು ಬಾಬನ ಮನೆಗೆ ಹೋಗಿದ್ದೀರಿ, ನಾರ್ತ್ ಇಂಡಿಯಲ್ಲಿ ನಿಮಗೆ ಸ್ಪೂನ್ ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಬಿಟ್ಟಿದ್ದಾರೆ? ಊಟ ಮಾಡಿದಿರಿ, ಖುಷಿ ಆಗುತ್ತೋ ಆಗಲ್ವೋ? ಕೈಯಲ್ಲಿ ಊಟ ಮಾಡಿ ಪ್ರಾಕ್ಟೀಸು, ಓಕೆ. ಅಲ್ಲಿ ಹೋಗ್ಬಿಟ್ಟು ಸ್ಪೂನಲ್ಲಿ ತಿಂದಾಗ ಊಟ ಮಾಡ್ದಂಗೆ ಆಗುತ್ತೋ ಆಗಲ್ವೋ? ಆಗೋದಿಲ್ಲ ಅಲ್ವಾ? ಯಾಕಂತಂದ್ರೆ ನಾವೇನು ಮಾಡಿದ್ವಿ, ಆ ರೀತಿ ಪ್ರಾಕ್ಟೀಸ್ ಮಾಡಿ. ಇನ್ನು ಕೆಲವೊಬ್ಬರು ಜೀವನದಲ್ಲಿ ಏನಾಗುತ್ತೆ ಅಂದರೆ ಅನ್ನ ಊಟ ಮಾಡಿ, ಅನ್ನ ಮಜ್ಜಿಗೆ ಊಟ ಮಾಡಿ ಪ್ರಾಕ್ಟೀಸ್ ಇರ್ತದೆ. ಅದು ಅವ್ರಿಗೆ ಊಟಕ್ಕೆ ಸಿಕ್ಕಿಲ್ಲ ಅಂತಂದರೆ ಆ ಊಟದಲ್ಲಿ ಆ ದಿನ ಏನು ಸಿಗೋದಿಲ್ಲ, ಸಂತೃಪ್ತತೆ ಸಿಗೋದೇ ಇಲ್ಲ ಆತ್ಮೀಯರೇ. ಅದಕ್ಕಾಗಿ ಪ್ರತಿಯೊಬ್ಬರ ಭಾಷೆ ಬೇರೆ, ಶಬ್ದ ಬೇರೆ, ವಾಯ್ಸ್ ಬೇರೆ, ಶರೀರ ಬೇರೆ ಅಂತಂದಮೇಲೆ ತಂದೆಯನ್ನು ನೆನಪು ಮಾಡುವಂಥ ವಿಧಾನನೇ. ಓಕೆ, ನಿಮಗೊಂದು ಪ್ರಶ್ನೆ, ಕೊನೆ ಪ್ರಶ್ನೆ. ಓಕೆ, ನಿಮ್ಮ ಶರೀರದ ತಂದೆ ಇದ್ದಾರಲ್ಲ, ಶರೀರದ ತಂದೆ ತಾಯಿ ಇರ್ಬೋದು, ಪತಿ ಇರ್ಬೋದು, ಮಕ್ಕಳು ಇರ್ಬೋದು. ಯಾವಾಗಲಾದರೂ ನಿಮ್ಮ ಪತಿಯನ್ನು, ತಂದೆ ತಾಯಿಯನ್ನು ಒಂದು ದಿನ ಮಾತಾಡಿಸ್ದಂಗೆ 2ನೇ ದಿನ ಹಾಗೆ ಮಾತಾಡಿಸಿದ್ದೀರಿ? ಒಂದಿನ ಪ್ರೀತಿ ಮಾಡ್ದಂಗೆ ಇನ್ನೊಂದು ದಿನ ಹಾಗೆ ಪ್ರೀತಿ ಮಾಡಿದ್ದೀರಿ? ದಿನದಿಂದ ದಿನಕ್ಕೆ ಬೇರೆ ಬೇರೆ ಆಗತ್ತೋ ಒಂದೇ ಇರ್ತದೋ? ಹಾಗೆ ಶಿವಬಾಬನ ಜೊತೆಗೆ ಒಂದೇ ಯಾಕೆ? ಶಿವಬಾಬನ ಜೊತೆಗೆ ಮಾತ್ರ ಒಂದು ಯಾಕೆ? ಮಕ್ಕಳ ಜೊತೆಗೆ ಬೇರೆ, ದೊಡ್ಡಪ್ಪನ ಜೊತೆಗೆ ಬೇರೆ, ಅಪ್ಪನ ಜೊತೆಗೆ ಬೇರೆ, ವ್ಯಕ್ತಿ ಜೊತೆಗೆ ಬೇರೆ, ಎಲ್ಲ ಜೊತೆಗೆ ಬೇರೆ ಅಂತಂದಮೇಲೆ ಆದ್ಮೇಲೆ ರಾಜಯೋಗದಲ್ಲಿ ಯಾವಾಗಲಾದರೂ ಯಾವುದೋ ಒಂದು ವ್ಯಕ್ತಿ ಒಂದೇ ಫಾರ್ಮೇಟನ್ನು ಫಿಕ್ಸ್ ಮಾಡಲಿಕ್ಕೆ ಆಗತ್ತಾ? ಇಲ್ಲ. ನಮ್ಮ ಸಂಬಂಧ, ನಮ್ಮ ವ್ಯವಹಾರ, ಆತ್ಮೀಯತೆ, ಶುದ್ಧತೆ, ಸೇವೆ, ಅನುಭವ, ಸ್ಥಿತಿಯ ಆಧಾರದಲ್ಲಿ ಪ್ರತಿ ಸೆಕೆಂಡ್ ನಿಮ್ಮ ಯೋಗದ ಅನುಭವ ಚೇಂಜ್ ಆಗತ್ತೆ. ಯಾರು ಚೇಂಜ್ ಮಾಡ್ಕೊಳ್ಬೇಕು? ಆರಂಭದಲ್ಲಿ ನೀವು ಬೇರೆಯವರ ಸಹಯೋಗನ ಪಡೆದುಕೊಂಡ್ರೂ ಕೂಡ ಮುಂದೆ ಹೋಗ್ತಾ ಹೋದಾಗೆ ನಿಮ್ಮ ಯೋಗದ ಸ್ಥಿತಿಯನ್ನು ಯಾರು ಚೇಂಜ್ ಮಾಡಬೇಕು? ಯಾವುದರ ಆಧಾರದ ಮೇಲೆ? ಆ ದಿನದ ಮುರಳಿಯ ಆಧಾರದ ಮೇಲೆ. ಆ ದಿನದ ಮುರಳಿಯನ್ನು ನೀವೇ ಹಿಂದಿಯಲ್ಲಿ ಓದಿ, ಆ ಹಿಂದಿಯಲ್ಲಿ ಓದಿರುವಂಥ ರಿಪೋರ್ಟನ್ನು ನೀವೇ ನಿಮ್ಮ ಮನಸ್ಸಿನಿಂದ ಚೆಕ್ ಮಾಡಿ, ಆ ರಿಪೋರ್ಟಿನ ಅನುಸಾರದಲ್ಲಿ ಏನೇನು ಕಡಿಮೆತನ ಹೇಳಿದ್ದಾರೆ ಅಂತ ನೀವೇ ಅದನ್ನು ತೆಗೆದುಹಾಕಿ, ಏನೇನು ಧಾರಣೆ ಮಾಡಬೇಕು ಅಂತೇಳ್ಬಿಟ್ಟು ಹೇಳಿದಾರೋ ಅದನ್ನೇನು ಮಾಡಬೇಕು? ಧಾರಣೆ ಯಾರು ಮಾಡಬೇಕು? ನಾನೇ ಮಾಡಬೇಕಲ್ವ? ಈಗ ಅಕ್ಕಂದಿರಲ್ಲ ಒಂದು ಪ್ರಶ್ನೆ. ಏನು ಪ್ರಶ್ನೆ?
ಆರಂಭದಲ್ಲಿ ನೀವು ಮದುವೆ ಮನೆಗೆ ಹೋಗಬೇಕು ಅಂದರೆ ನೀವು ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ಮುಖಕ್ಕೆ ಶೃಂಗಾರ ಯಾರು ಮಾಡ್ತಾರೆ? ಅಮ್ಮ. ಓಕೆ. ದೊಡ್ಡವರಾದ್ಮೇಲೆ ಶೃಂಗಾರ ಯಾರು ಮಾಡ್ತಾರೆ? ಸರಿ, ಅಮ್ಮ ನಿಮ್ಮ ಮುಖಕ್ಕೆ ಶೃಂಗಾರ ಮಾಡ್ಬೇಕಾದ್ರೆ ಎಷ್ಟು ಟೈಮ್ ತಗೊಳ್ತಾರೆ? ಅಮ್ಮ ನೀವು ಚಿಕ್ಕವರಿದ್ದಾಗ ನಿಮ್ಮ ಮುಖ ಶೃಂಗಾರ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದ್ರು? 5 ನಿಮಿಷ. ನೀವು ಇವತ್ತು ಮದುವೆ ಹೋಗ್ಲಿಕ್ಕೆ ನಿಮ್ಮ ಮುಖ ಶೃಂಗಾರ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತೀರಿ? ಇದು ಗೊತ್ತಾಗ್ತದೆ ನಿಮಗೆ. ಅವಾಗ ಏಕಾಗ್ರತೆದು ಬೇಡ, ಯಾರು ಹೇಳೋದು ಯೂಟ್ಯೂಬ್ನಲ್ಲೂ ಕೂಡ ಗೊತ್ತಾಗ್ತದೆ, ಯಾವ್ಯಾವ ಬ್ರ್ಯಾಂಡ್ ಇದೆ, ಹೆಂಗೆ ಅದೆಲ್ಲ ಗೊತ್ತಾಗ್ತದೆ. ಅಂದರೆ ಶರೀರದ ಶೃಂಗಾರ, ಲಿಪ್ಸ್ಟಿಕ್, ಹೇರ್ ಡೈ, ಸುಂದರ ಎಲ್ಲ ಗೊತ್ತಾಗ್ತದೆ. ಯಾವುದು ಗೊತ್ತಾಗೋದಿಲ್ಲ? ಅಣ್ಣಾರೆ ಬಾಬನ್ ನೆನ್ಪು ಮಾಡೋದು ಹೇಗೆ? ಯಾಕೆ ಹೇಳಿ? ಅದರಲ್ಲಿ ಆಸಕ್ತಿ ಇಲ್ಲ, ಅದರಲ್ಲಿ ಲಾಭ ಇಲ್ಲ, ಅದಂದ್ರೆ ಅದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಅದಕ್ಕಾಗಿ ಆದ್ಮೇಲೆ ಪ್ರತಿದಿನ ವಿಧಾನ ಏನಾಗ್ತದೆ? ಚೇಂಜ್ ಆಗ್ತದೆ. ಮತ್ತು ಇನ್ನೊಂದು ರಿಕ್ವೆಸ್ಟು, ದಯವಿಟ್ಟು ಬೇರೆಯವರು ಹೇಳಿರುವಂಥ ರೀತಿಯಲ್ಲಿ ಆ ವಿಧಾನವನ್ನು ನೀವು ಕಾಪಿ ಮಾಡಿದ್ರೆ ಅದು ನಿಮಗೆ ಸೆಟ್ ಆಗೋದಿಲ್ಲ. ಅವರು ವಿಧಾನವನ್ನು ತಗೊಳ್ಳಿ, ಅದ್ರಲ್ಲಿ ನಿಮಗೆ ಯಾವುದು ಬೇಕು ಅದನ್ನು ಮಾತ್ರ ಏನು ಮಾಡಿ ಸೇರಿಸ್ಕೊಳ್ಳಿ. ಒಂದು ವೇಳೆ ಆ ವಿಧಾನದಂತ ನಿಮ್ಗೆ ಆಗದಿದ್ದರೆ ಅದನ್ನು ಏನು ಮಾಡಿಬಿಡಿ, ನಿಮಗೆ ಯಾವ ವಿಧಾನದಲ್ಲಿ ನಿಮಗೆ ಇಷ್ಟವಾಗ್ತದೆ. ಯಾಕಂದರೆ 33 ಕೋಟಿ ಆತ್ಮಗಳು 33 ಕೋಟಿ ವಿಧಾನದಲ್ಲೇ ನೆನಪು ಮಾಡ್ತಾರೆ. ಇನ್ನು ಕೆಲವರು ಕಂಪ್ಲೇಂಟ್ ಏನಂತಂದರೆ, ಅಣ್ಣವರೇ ಇದೇ ವಿಷಯದ ಬಗ್ಗೆ ನೀವು ನಿನ್ನೆ ಒಂದು ಹೇಳಿದ್ರೆ ಇವತ್ತು ಇನ್ನೊಂದು ಹೇಳ್ತಿದ್ದೀರಿ, ಕಾರಣ ಏನು? ನಿನ್ನೆ ನನ್ನ ಸ್ಥಿತಿಯ ಆಧಾರದಲ್ಲಿ ನಿನ್ನೆ ಹೇಳಿದ್ದೆ, ಇವತ್ತಿನ ಸ್ಥಿತಿಯ ಆಧಾರದಲ್ಲಿ ಇವತ್ತು ಹೇಳ್ತೇನೆ. ಏನು ಮಾಡ್ತಾರೆ ಅಂದರೆ, ಮನೆಯಲ್ಲಿ ಉದ್ದಿನ ಹಿಟ್ಟು ಮಾಡಿಟ್ಟಿರ್ತಾರೆ. ಏನು ಮಾಡಿಟ್ಟಿರ್ತಾರೆ? ಮಾಡಿಬಿಟ್ಟು ಎಲ್ಲಿರ್ತಾರೆ ಅಣ್ಣವರೇ? ಫ್ರಿಜ್ಜಲ್ಲಿ ಇರ್ತಾನೆ. ಇವತ್ತು ಅದೇ ಹಿಟ್ಟಿಂದ ಇಡ್ಲಿ, ನೆಕ್ಸ್ಟ್ ತೆಳ್ಳಗಿನ ದೋಸೆ, 3ನೇ ದಿನ ಸೆಟ್ಟು ದೋಸೆ ಮಾತ್ರ ಚೇಂಜು, ಹಿಟ್ಟು ಮಾತ್ರ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಪ್ರತಿದಿನ ಇಡ್ಲಿ ಮಾಡಿದ್ರೆ ಏನಾಗ್ಬಿಡ್ತದೆ? ಬೇಜಾರಾಗಿದೆ. ಅದಕ್ಕಾಗಿ ಏನು ಮಾಡಬೇಕು? ಹಾಗೇನೆ ಬಾಬಾ ಒಬ್ಬರೇ, ಅದನ್ನ ವಿಧಿಯನ್ನು ಏನು ಮಾಡಬೇಕು? ಹಾಗಿದೆ ಇವತ್ತು ದೋಸೆ ಮಾಡಬೇಕು, ಸೆಟ್ ದೋಸೆ ಮಾಡಬೇಕು ಅಂತ ಏನು ಮಾಡ್ತಾರೆ ಬಾಬಾ ಬೆಳಗಿನ ಮುರಳಿಯಲ್ಲಿ ನಿಮಗೆ? ಅದರ ಪ್ರಕಾರ ನೀವು ಮಾಡೋದನ್ನು ಏನು ಮಾಡಿ ಕಲೀರಿ. ನೀವು ಕೂಡ ವೆರೈಟಿ ಮಾಡೋದನ್ನು ಕಲಿಬೇಕು, ತಿನ್ನಬೇಕು, ಮತ್ತು ಬೇರೆಯವ್ರಿಗೂ ವೆರೈಟಿಯನ್ನು ತಿನ್ನಿಸ್ಬೇಕು. ಆವಾಗ ಏನಾಗುತ್ತೆ? ಮಜಾ ಇರ್ತದೆ. ಯಾಕಂದರೆ ಆತ್ಮ ಮತ್ತು ಮನಸ್ಸು ಯಾವಾಗಲೂ ಚೇಂಜಸ್ಸನ್ನು ಇಷ್ಟಪಡ್ತದೆ. ಏನು ಇಷ್ಟಪಡ್ತದೆ? ಚೇಂಜಸ್. ಆ ಚೇಂಜಸ್ ಯಾರು ಕೊಡ್ತಾ ಇರ್ತಾರೆ? ಮುರಳಿ. ಅದಕ್ಕೆ ಮಾಡ್ತಾರೆ, ಬಾಬನ ಮುರಳಿ ಮತ್ತು ನೀವು ಅದಷ್ಟನ್ನು ಮಾತ್ರ ಇಟ್ಕೊಳ್ಳಿ, ಬಿಟ್ಟರೆ ಬೇರೆ ಯಾವ ಮನುಷ್ಯಾತ್ಮರನ್ನು ಯಾವುದೇ ಸೀನ್. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಶಿವ ಬಾಬಾಕೋ ಯಾದ್ ಕರೋ, ಬ್ರಹ್ಮ ಬಾಬಾಕೋ ಫಾಲೋ ಕರೋ. ಓಕೆ. ಹಾಗಿದ್ರೆ ಪ್ರಶ್ನೆ, ಅಣ್ಣವರೇ ಬ್ರಹ್ಮ ಬಾಬಾ ಏನು ಮಾಡ್ತಿದ್ರು ಅಂತ ನಮ್ಗೆ ಹೆಂಗೆ ಗೊತ್ತು? ಬ್ರಹ್ಮ ಬಾಬಾ ನೋಡಿದ್ದೀರಾ? ಬ್ರಹ್ಮ ಬಾಬಾ ಏನು ಮಾಡ್ತಾ ಇದ್ರು ಅಂತ ಗೊತ್ತಿದೆಯಾ? ಈಗ ಬ್ರಹ್ಮ ಬಾಬಾ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ತಾನೆ? ಅವ್ರು ಮಾಡ್ತಾ ಇರೋದೇ ನಿಮ್ಗೆ ಲೆಟರ್ ಬರೋದು. ಬ್ರಹ್ಮ ಬಾಬಾ ಶಿವ ಬಾಬಾ ಏನು ಮಾಡ್ತಾ ಇದ್ದಾರೆ ಅಂತ ತಿಳಿಸೋದೇ ಯಾವುದು? ಅದನ್ನೇ ಫಾಲೋ ದೀದಿ ಅಂತ ಹೇಳಿದ್ದಾರೆ ಬಾಬಾ. ಫಾಲೋ ಸೂರಜ್ ಬಾಯಿ ಅಂತ ಹೇಳಿದ್ರ? ಫಾಲೋ ಯೋಗೇಶ್ ಬಾಯಿ ಅಂತ ಹೇಳಿದ್ರ? ಇಲ್ಲ. ಏನು ಹೇಳಿದ್ರು? ಅದು ಯಾರನ್ನು ಮಾಡಬೇಕು? ಓಕೆ. ಫಾಲೋ ಬಾದರ್ ಅಂತ ಹೇಳ್ಬಿಟ್ಟು ಬ್ರಹ್ಮ ಬಾಬನಾಗೆ ಮೀಸೆ ಗೀಸೆ ಬಿಟ್ಬಿಟ್ಟಿದೆ ಯೋಗೇಶಣ್ಣನಾಗೆ, ಸರಿನಾ? ಏನು ಮಾಡಬೇಕು? ಬ್ರಹ್ಮ ಬಾಬರು ಮಾನಸಿಕವಾಗಿ ಏನು ಧಾರಣೆಯನ್ನು ಮಾಡಿದ್ರು ಅದನ್ನು ನಾವೇನು ಮಾಡಬೇಕು? ಕಾರ್ಯದಲ್ಲಿ ತರ್ತಾ ಇರ್ಬೇಕು. ಅದಕ್ಕಾಗಿ ಆತ್ಮೀಯರೇ, ಯೋಗದಲ್ಲಿ ವಿಧಿವಿಧಾನವನ್ನು ತನ್ನಿ, ವೆರೈಟಿಯನ್ನು ತನ್ನಿ, ಚೇಂಜಸ್ಸನ್ನು ತನ್ನಿ. ಇವಾಗ ನೋಡಿ, ಪ್ರತಿದಿನ ನಿಮಗೆ ಗಂಜಿ ಅಥವಾ ಅನ್ನ ಸಾಂಬಾರು ಕೊಡ್ತಾ ಇದ್ರೆ ಬೇಜಾರಾಗುತ್ತೋ ಆಗಲ್ವೋ? ಆಗತ್ತಲ್ವ? ಅದಕ್ಕೆ ಪ್ರತಿದಿನ ವೆರೈಟಿ ಮಾಡ್ತಾ ಹೋಗಿ, ಅವಾಗ ಎಂದೂ ಕೂಡ ನಿಮಗೆ ಬೋರ್ ಅಂತ ಅನ್ಸುತ್ತೆ. ನಮ್ಗೆ ಸಮಸ್ಯೆ ಏನು ಗೊತ್ತಾ? ಅದೇ ಕಾಮೆಂಟ್ರಿ, ಅದೇ ಹಾಡು, ಅದೇ ವಿಷಯ, ಅದೇ ಫಾರ್ಮೆಟು, ಅದೇ ರಿಪಿಟೇಷನ್ ಮಾಡಿದ್ರೆ ನಮ್ಗೆ ಏನಾಗ್ಬಿಡ್ತದೆ? ಅದಕ್ಕಾಗಿ ಯಾವಾಗಲೂ ರಾಜಯೋಗವನ್ನು ಬೇರೆಯವರ ಮಾತಿನಂತೆ ಕಾಪಿ ಮಾಡಬೇಡಿ. ನಿಮ್ಮದೇ ಮಾರ್ಗ ಬೇರೆ, ನಿಮ್ಮದೇ ದಾರಿ ಬೇರೆ, ನಿಮ್ಮ ಯೋಚನೆ ಬೇರೆ, ನಿಮ್ಮ ಪ್ಲ್ಯಾನಿಂಗ್ ಬೇರೆ, ನಿಮ್ಮನ್ನು ಬಾಬಾ ರೆಡಿ ಮಾಡ್ತಾ ಇರೋದು ಬೇರೆ. ಇವಾಗ ಕೆಲವೊಬ್ಬರು ಮನಸಾ ಸೇವೆಯಲ್ಲಿ ಎಕ್ಸ್ಪರ್ಟ್ ಇರ್ತಾರೆ ಅಲ್ವಾ? ಅವರಿಗೆ ಮನಸಾ ಸೇವೆ ಮಾಡಿದಾಗಲೇ ಏನಾಗುತ್ತದೆ? ಖುಷಿ ಕೊಡ್ತದೆ. ಇನ್ನೊಬ್ಬರಿಗೆ ವಾಚಾ ಸೇವೆ ಇಷ್ಟ ಆಗುತ್ತೆ, ಅವ್ರು ಯಾವ್ದು ಮಾಡಬೇಕು? ಇನ್ನು ಕೆಲವರಿಗೆ ಕರ್ಮಣ ಸೇವೆ ಇಷ್ಟ ಆಗುತ್ತೆ, ಅವ್ರು ಯಾವ್ದು ಮಾಡಬೇಕು? ಅದಕ್ಕಾಗಿ ನಿಮಗೆ ಬಾಬಾ ಬೇಕಾದಷ್ಟು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ನಿಮಗೆ ಯಾವ ಆಪ್ಷನ್ನಲ್ಲಿ ನಿಮಗೆ ಅನುಭವ ಆಗತ್ತೋ, ಇಷ್ಟ ಆಗತ್ತೋ, ಖುಷಿ ಆಗತ್ತೋ, ಮುಂದುವರಿಲಿಕ್ಕಾಗತ್ತೋ, ನಿದ್ರೆ ಬರೋದಿಲ್ವೋ, ಸುಸ್ತಾಗೋದಿಲ್ವೋ, ಅದನ್ನೇನು ಮಾಡಬೇಕು? ಕಂಟಿನ್ಯೂ ಮಾಡಬೇಕು. ನಾನು ಈಶ್ವರಿ ಜೀವನದಲ್ಲಿ ತುಂಬ ಜನರನ್ನು ನೋಡಿದ್ದೀನಿ ಆತ್ಮೀಯರೇ. ತುಂಬ ಚೆನ್ನಾಗಿ ಕರ್ಮಣ ಸೇವೆ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಸಹನೆಯಿಂದ 24 ಗಂಟೆ ಬೇಕಾದರೂ ಸೇವೆಯನ್ನು ಮಾಡ್ತಾರೆ. ಯಾವ ಸೇವೆ?
ಬಾಬನ ಸ್ಥಿತಿಯಲ್ಲಿ, ನೆನಪಿನಲ್ಲಿ, ಮಧುರ ಎಲ್ಲನೂ ಮಾಡ್ತಾರೆ. ಯೋಗ ಕುಳಿಸಿದ ತಕ್ಷಣದಲ್ಲಿ ಏನಾಗ್ಬಿಡ್ತದೆ ಅವರಿಗೆ? ಅವರು ಯಾವ ಸೇವೆ ಮಾಡಬೇಕು? ಯಾವ ಸೇವೆ ಮಾಡಬೇಕು? ಆದರೆ ಪಾಸ್ ವಿತ್ ಆನರ್ ಆಗಬೇಕು ಅಂತಂದ್ರೆ ಏನು ಮಾಡಬೇಕು? ಏನು ಮಾಡಬೇಕು? ಎಲ್ಲ ವೆರೈಟಿ ಸೇವೆಯನ್ನು ಮಾಡಿದಾಗ ಗೌರವಯುತವಾಗಿ ನಾವೇನು ಮಾಡಬೇಕು? ಪಾಸ್ ಆಗ್ತೀವಿ. ಅದಕ್ಕಾಗಿ ಯಾವಾಗಲೂ ನಿಮ್ಮ ಈಶ್ವರಿ ಜೀವನದಲ್ಲಿ ಫಾರ್ಮೇಟನ್ನು ಫಿಕ್ಸ್ ಮಾಡ್ಕೊಳ್ಬೇಡಿ. ನಾನು ಜ್ಞಾನ ಅಷ್ಟೇ ಹೇಳ್ತೇನೆ, ನಾನೇನು ಮಾಡೋದಿಲ್ಲ, ಕಸ ಗುಡಿಸೋದಿಲ್ಲ, ಏನು ಮಾಡೋದಿಲ್ಲ, ನಾನು ಪಾತ್ರೆ ತೊಳೆಯೋದಿಲ್ಲ ಅಂತ ನೀವೇನಾದರೂ ಫಿಕ್ಸ್ ಮಾಡಿಕೊಂಡ್ರೆ 100% ಗ್ಯಾರಂಟಿ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಪಾತ್ರೆ ತೊಳೆಯುವಂಥ ಪರಿಸ್ಥಿತಿ ಬಾಬಾ ಏನು ಮಾಡ್ತಾರೆ? ತಂದು ಕೊಟ್ಟಿಡ್ತಾರೆ. ಏನು ಮಾಡಿರ್ತಾರೆ? ತಂದು ಕೊಟ್ಟಿಡ್ತಾರೆ. ನೀವೆಲ್ಲ ಮಾಡಲಿಕ್ಕೆ ರೆಡಿ ಇದ್ದಿದ್ದರೆ ನಿಮ್ಗೆ ಆವಾಗ ಎಂದೂ ಕಷ್ಟ ಆಗೋದಿಲ್ಲ ಅಲ್ವಾ ವೆಂಕಟೇಶಣ್ಣವರೇ? ಇವಾಗ ನಿಮಗೆ ಚಾಪೆ ಮೇಲೆ ಮಲ್ಕೊಂಡು ನಿದ್ದೆ ಬರ್ತದೆ, ಮಂಚದ ಮೇಲೆ ಮಲ್ಕೊಂಡು ನಿದ್ದೆ ಬರ್ತದೆ, ಕೂರ್ಲಾನ್ ಬೆಡ್ ಮೇಲೆ ಮಲ್ಕೊಂಡು ನಿದ್ದೆ ಬರ್ತದೆ ಅಂತಂದರೆ ಎಲ್ಲಾದರೂ ಮಲ್ಕೊಳ್ಳಿ. ನಿಮ್ಮ ನಿದ್ರೆಗೆ ಏನಾದರೂ ತೊಂದರೆ ಇದೆಯಾ? ತೊಂದರೆ ಇದೆಯಾ? ಇಲ್ಲ. ಬರೀ ಕುರ್ಲಾನ್ ಬೆಡ್ಡಲ್ಲಿ ಎ ಸಿ ಇದ್ರೆ ಮಾತ್ರ, ಫ್ಯಾನ್ ಇದ್ರೆ ಮಾತ್ರ, ಟಾರ್ಟೈಸ್ ಇದ್ರೆ ಮಾತ್ರ ಅಂತ ನೀವು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಏನಾಗ್ಬಿಡ್ತದೆ? ಎಲ್ಲೋ ಹೋದಾಗ ಒಂದು ಕಡೆ ಗುಡ್ ನೈಟ್ ಹಾಕಿಲ್ಲ, ಅಯ್ಯೋ ಸೊಳ್ಳೆ ಬಂದ್ಬಿಡ್ತಪ್ಪ, ಗುಡ್ ನೈಟ್ ಹಾಕಲೇ ಇಲ್ಲ, ಅದಕ್ಕೆ ನಂಗೆ ನಿದ್ರೆ. ಹೌದಾ? ಮುಂದೆ ವಿನಾಶ ಆದಾಗ ಬಾಬಾ ಹೇಳ್ತಾರೆ, ಬಂಡೆ ಹಾಸಿಗೆ ಇರ್ತದೆ, ಆಕಾಶ ಹೊದಿಕೆ ಇರ್ತದೆ. ಆವಾಗ ನಿಮ್ಗೆ ಯಾರು ಗುಡ್ ನೈಟ್ ಹಾಕ್ಲಿಕ್ಕೆ ಬರ್ತಾರಾ? ಅಲ್ಲಿ ಹಾಕ್ಲಿಕ್ಕೆ ಬರ್ತಾರಾ? ಇಲ್ಲ ಅಲ್ವಾ?